ಪ್ರಾಣಾನಾಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯ ಈಶ್ವರೋ ಗುರುರಾತ್ಮೇತಿ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಜಾಗೃತ್ನಲ್ಲಿ ಸ್ಥೂಲ ಶರೀರ, ಇಂದ್ರಿಯಗಳು, ಮನಸ್ಸು ಇಷ್ಟನ್ನು ಉಪಯೋಗಿಸ್ಕೊಂಡು ವ್ಯವಹಾರ ನಡೆಯುತ್ತೆ. ನನ್ನ ಶರೀರಕ್ಕೆ ನನ್ನ ಸೀಮಿತ ಮಾಡಿಕೊಂಡು ನಾನು ಬಹಿಷ್ಪ್ರಜ್ಞಾ ಅಂತ ನನ್ನಲ್ಲಿ ನಾನು ಅನ್ಕೋತೀನಿ. ಆಮೇಲೆ ಶರೀರ, ಇಂದ್ರಿಯಗಳು ನಿದ್ರಿಸ್ಬಿಟ್ಟು ಕೆಲಸ ಮಾಡೋದಿಲ್ಲ ಅಂತ ಆಗ್ಬಿಟ್ರಾಗ ಆಗ ಕೇವಲ ಮನಸ್ಸನ್ನು ಇಟ್ಕೊಂಡು ಸ್ವಪ್ನ ಲೋಕದಲ್ಲಿ ನಾನು ಅಂತಃಪ್ರಜ್ಞಾ ಅಂತ ತಿಳ್ಕೊತೀನಿ. ನಾನು ಅಲ್ಲೇ ಅಂತಃಪ್ರಜ್ಞಾ ಅಂತ ತಿಳ್ಕೊಳ್ಳಲ್ಲ, ಎದ್ದ ಮೇಲೆ ಅಂತಃಪ್ರಜ್ಞಾ ಅಂತ ತಿಳ್ಕೊತೀನಿ. ಹಾಗೇನೆ ಮನಸ್ಸು ಕೆಲಸ ಮಾಡೋದು ನಿಲ್ಲಿಸ್ಬಿಟ್ಮೇಲೆ ನಾನು ಪ್ರಜ್ಞಾನಘನ ಅಂತ ತಿಳ್ಕೊಳ್ತೀನಿ. ಪ್ರಜ್ಞಾನಘನ ಅಂದ್ರೇನು? ಅರೆ, ನನ್ನ ಬಿಡಿ ಬಿಡಿಯಾಗಿರ್ತಕ್ಕಂಥ ಜ್ಞಾನಗಳಿದೆಯಲ್ಲ, ಅದರ ಜ್ಞಾನ, ಇದ್ರ ಜ್ಞಾನ, ಬೇರೆ ಬೇರೆ ಜ್ಞಾನಗಳಿದೆಯಲ್ಲ, ಅದೆಲ್ಲ ಆವಾಗ ಫ್ರೀಸ್ ಆಗಿಬಿಡುತ್ತೆ. ಅಂದರೆ ಭೇದವನ್ನು ಬಿಟ್ಟಿಲ್ಲ, ನಾನಾತ್ವವನ್ನು ಬಿಟ್ಟಿಲ್ಲ, ಫ್ರೀಸ್ ಆಗಿದೆ. ಗೊತ್ತಾಯ್ತಾ? ಅದನ್ನು ಪ್ರಜ್ಞಾನಘನ ಅಂತ ಹೇಳಿದ್ದಾರೆ. ಗೊತ್ತಾ? ಇಲ್ಲಿ ಒಂದು ವಿಷಯ ಏನಂದರೆ, ಬ್ರಹ್ಮಕ್ಕೇನೆ ಪ್ರಜ್ಞಾನಘನ ಅಂತ ಹೇಳಿದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಿಲ್ಲಿ. ಇಲ್ಲೂ ಪ್ರಜ್ಞಾನಘನ ಅಂತ ಹೇಳಿದೆ, ಅಲ್ಲೂ ಪ್ರಜ್ಞಾನಘನ ಅಂತ ಹೇಳಿದೆ. ಇಲ್ಲಿ ಅವಿದ್ಯೆ ಇದೆ, ಅಲ್ಲವಿದ್ಯೆ ಇಲ್ಲ. ಗೊತ್ತಾ? ಆದ್ದರಿಂದ ಸ್ವಲ್ಪ ಇಲ್ಲಿ ಸೂಕ್ಷ್ಮ ವಿಚಾರ ನೋಡ್ಬೇಕಾಗ್ತೀವಿ ಅಂದರೆ, ಎರಡು ಕಡೆನೂ ನಿದ್ರೆನಲ್ಲಾಗಲಿ ಅಥವಾ ತುರಿದಲ್ಲಾಗಲಿ ವಿಶೇಷ ಜ್ಞಾನಗಳಿಲ್ಲ ಅನ್ನೋದು ಸ್ಪಷ್ಟ. ಹೌದಾನೆ? ಆದರೆ ವ್ಯತ್ಯಾಸ ಏನು? ವಿಶೇಷ ಜ್ಞಾನವನ್ನು ಪುನಃ ಪಡ್ಕೊಳ್ಳತಕ್ಕಂಥ ಅವಿದ್ಯೆ ಇಲ್ಲಿದೆ. ಆದರೆ ಅಲ್ಲಿ ಅವಿದ್ಯೆ ಇಲ್ಲದೆ ಇರೋದ್ರಿಂದ ವಿಶೇಷ ಜ್ಞಾನ ಪಡ್ಕೊಳ್ತೀನಿ ಅನ್ನೋದೇ ಇಲ್ಲ. ಇನ್ನೊಂದು ನೋಡಿ, ಈ ವಾಕ್ಯ ಹೇಳಿದ್ದಾದ್ಮೇಲೆ ಒಂದು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ವಿಶೇಷ ಜ್ಞಾನ ಪಡ್ಕೊಳ್ಳೋದಿಲ್ಲ ಅಂದರೆ, ಹಾಗಿದ್ರೆ ಜ್ಞಾನ ಪಡ್ಕೊಂಡ್ಮೇಲೆ ವಿಶೇಷ ಜ್ಞಾನ ಬರೋದೇ ಇಲ್ವೇ? ಗೊತ್ತಾಯ್ತಲ್ಲ? ಬುದ್ಧಿನಲ್ಲಿ ವಿಶೇಷ ಜ್ಞಾನಗಳು ಬರುತ್ತೆ, ಆದರೆ ಜ್ಞಾತೃತ್ವ ಇರೋದಿಲ್ಲ. ಅರ್ಥವಾಗ್ತಾ ಇದೆಯಾ? ಜ್ಞಾತೃತ್ವ ಅಂದ್ರೇನು? ನಾನು ಅರಿತುಕೊಳ್ಳೋನು ಅಂತ ಇರೋಲ್ಲ. ಗೊತ್ತಾಗ್ತಾ ಇದೆಯಲ್ಲ ಸ್ಪಷ್ಟವಾಗಿ? ಯಾಕೆಂದರೆ ಇಲ್ಲಿ ಕಲ್ಪಿತವಾಗಿರೋದು ಜ್ಞಾತೃತ್ವ. ವ್ಯವಹಾರ ಏನೇನು ನಡೀತಾ ಇದೆಯೋ ಅವೆಲ್ಲ ಕ್ಷೇತ್ರ ಧರ್ಮ ನಡೀತಾ ಇದೆ. ದೇಹಕ್ಕೆ ಹಸಿವಾಗೋದು ಕ್ಷೇತ್ರ ಧರ್ಮ, ಬಾಯಾರಿಕೆ ಆಗೋದು ಕ್ಷೇತ್ರ ಧರ್ಮ. ಆದರೆ ನಂಗೆ ಹಸಿವು, ನಂಗೆ ಬಾಯಾರಿಕೆ, ನಾನು ನೀರು ಕುಡಿದೆ, ನಾನು ಊಟ ಮಾಡಿದೆ ಅನ್ನೋದಿದೆಯಲ್ಲ, ಅದು ತಪ್ಪು. ಆಯ್ತಲ್ವಾ? ಇದಿರೋದಿಲ್ಲ ಅಂತ. ಆದ್ದರಿಂದ ಪ್ರಜ್ಞಾನಘನ ಅಂತ ಎರಡು ಕಡೆಯೂ ಹೇಳಿದ್ದರೂ ಕೂಡ ಇದನ್ನು ನೆನ್ಪಿಟ್ಕೋಬೇಕು. ಗೊತ್ತಾಯ್ತಾ? ಹೇಗೆ ಯಾತಕ್ಕೆ ಹೀಗೆ ಹೇಳಿದ್ದು ಅಂದರೆ ನೋಡಿ, ಅದಕ್ಕೆ ಪ್ರಮಾಣ ಸುಷುಪ್ತಿಯಿಂದ ತುರಿಯಕ್ಕೆ ಹೋಗುವಾಗ ಅಲ್ಮೇನು ಹೇಳಿದೆ? ನಾಂತಃ ಪ್ರಜ್ಞನ್ನ ಬಹಿಷ್ಪ್ರಜ್ಞನ್ನೋ ಭಯತಃ ಪ್ರಜ್ಞಂ
ನ ಪ್ರಜ್ಞಾನಘನಂ ಅಂತ ಇದೆ. ನ ಪ್ರಜ್ಞಾನಘನಂ ಅಂದ್ರೇನು? ಇಲ್ಲಿರೋ ಪ್ರಜ್ಞಾನಘನತವನ್ನು ಅಲ್ಲಿಗಳಿದಿರೋದಲ್ಲಿ ಅರ್ಥ ಆಯ್ತಾನೆ ಸ್ಪಷ್ಟ. ಆದ್ದರಿಂದ ಈ ಪ್ರಜ್ಞಾನಘನತ್ವದಲ್ಲಿ ಅವಿದ್ಯೆ ಇದೆ, ಅವಿದ್ಯೆ ಬೀಜ ಇದೆ ಇಲ್ಲಿ. ಆಯ್ತಾ? ಈಗ ಭಾಷ್ಯವಾಕ್ಯಗಳನ್ನೆಲ್ಲ ಸ್ವಲ್ಪ ನೋಡ್ತಾ ಹೋಗೋಣ. ಎಲ್ಲ ಇವಾಗ ಹೇಳಿದ್ದಾಗೋಗಿದೆ. ಇಲ್ಲೇನಂದರೆ ಯತ್ರ ಸುಪ್ತಃ ನ ಕಂಚನ ಕಾಮಂ ಕಾಮಿಯತೆ ಅಂತ ಹೇಳ್ತಲ್ಲ, ಅಂದರೆ ಎಲ್ಲಿ ಕಾಮಗಳನ್ನು ಕಾಮಿಸೋದಿಲ್ವೋ, ಸ್ವಪ್ನವನ್ನು ನೋಡೋದಿಲ್ವೋ ಅಂತ ಹೇಳಿದೆಯಲ್ಲ. ಯಾತಕ್ಕೆ ಹೇಳಿದೆ? ಅದು ಅಲ್ಲ ಇದು ಅಲ್ಲ ಮೂರನೇದು ಅಂತ ವಿಂಗಡಿಸೋದಕ್ಕೆ. ಹೌದಾನೆ? ಇಲ್ಲಿ 2 ಸ್ಟೇಜ್ನಲ್ಲಿ ವಿಂಗಡಿಸಿದ್ದಾರೆ ಭಾಷ್ಯಕಾರ. ಹೇಗೆ ಅಂತ ನೋಡಿ, ಜಾಗೃತ ಸ್ವಪ್ನ ಒಂದು ಜೊತೆ ಇಟ್ಕೊಳ್ಳಿ. ಜಾಗೃತ ಸ್ವಪ್ನ 2 ಕಡೆಯೂ ಅರಿವು ಅನ್ನೋದಿದೆ. ಅರಿವು ಸಾಮಾನ್ಯ, ಗೊತ್ತಾಗ್ತಾ ಇದೆಯಲ್ಲ? ಅರಿವು ಸಾಮಾನ್ಯವಾಗಿರೋದು ಅಯ್ಯೋ 2 ಒಂದೇನಾ ಅನಿಸ್ಬಾರ್ದು, ಬೇರೆ ಬೇರೆ ಅನಿಸ್ಬೇಕು. ಅದಕ್ಕೆ ಹೇಗೆ? ಅದು ಬಹಿಷ್ಪ್ರಜ್ಞೆ ಅಲ್ಲಂತ ಪ್ರಜ್ಞೆ ಅಂತ ಹೇಳಿದೆ, ಅಲ್ಲಿಗೆ ವಿಂಗಡು ಆಗೋಯ್ತು. ಗೊತ್ತಾಯ್ತಲ್ಲ? ಇವಾಗ ಇಲ್ಲಿ ನೋಡಿ, ಸ್ವಪ್ನ ಸುಷುಪ್ತಿ ಅಂತೇನೆ. ಸ್ವಪ್ನ ಸುಷುಪ್ತಿ ಎರಡೂ ನಿದ್ರೆ, ಎರಡೂ ನಿದ್ರೆ ತಾನೆ. ಎರಡೂ ನಿದ್ರೆ ಆದರೂ ಕೂಡ ವ್ಯತ್ಯಾಸ ಏನು ಅಂದರೆ, ಅಲ್ಲಿ ಬಿಡಿ ಅರಿವುಗಳಿದೆ, ಕಾಮಂಕಾಮಿಯತೆ ಅದು ಇದೆಲ್ಲ ಇದೆ, ಮತ್ತು ಸ್ವಪ್ನದಲ್ಲೂ ಕಾಮಂಕಾಮಿಯತೆ ಇದೆ, ಸುಷುಪ್ತಿನಲ್ಲಿಲ್ಲ. ಅರ್ಥ ಆಯ್ತಲ್ಲ ನಿಮಗೆ? ಆದ್ದರಿಂದ ಸ್ವಪ್ನವನ್ನು ಜಾಗೃತನಿಂದ ವಿಂಗಡಿಸೋದಕ್ಕೆ 2 ಕಡೆ ಅರಿವಾಗ್ತಾ ಇರೋದ್ರಿಂದ ವಿಂಗಡಿಸೋದಕ್ಕೆ ಅಂತಃಪ್ರಜ್ಞಾ ಬಹಿಷ್ಪ್ರಜ್ಞಾ ಅಂತ ಹೇಳ್ತು. ಹಾಗೆಯೇ ಇಲ್ಲಿ 2 ಕಡೆಯೂ ನಿದ್ರೆ ಇದ್ದರೂ ಕೂಡ ಸ್ವಪ್ನದಿಂದ ಇದನ್ನು ವಿಂಗಡಿಸೋದು ಹೇಗೆ ವಿಂಗಡಿಸ್ತು? ಅಲ್ಲೇನ ಕಂಚನ ಕಾಮಂಕಾಮಿತೆ ನ ಸ್ವಪ್ನಂ ಪಶ್ಯತಿ ಅಂತ ಹೇಳ್ತು, ವಿಂಗಡಿಸ್ತು. ಅದನ್ನ ಹೇಳು. ದರ್ಶನ ಅದರ್ಶನ, ನೋಡುವುದು ನೋಡದೇ ಇರುವುದು ಎಂಬ ವೃತ್ತಿಗಳು 2ರಲ್ಲಿಯೂ ತತ್ವವನ್ನು ತಿಳಿದೇ ಇರುವುದೆಂಬ ನಿದ್ರೆ ಸಮಾನವಾಗಿರುವುದರಿಂದ ಸ್ವಪ್ನದಲ್ಲಿ ಮತ್ತು ಸುಷುಪ್ತಿಯಲ್ಲಿ ನಿದ್ರೆ ಸಮಾನವಾಗಿದೆ. ಹೌದಾನೆ? ನೋಡೋದು ನೋಡದೇ ಇರೋದು ಅಂತಿದೆ ವ್ಯತ್ಯಾಸ. ಆದ್ದರಿಂದ ಸುಷುಪ್ತವನ್ನು ತಿಳಿಬೇಕು ಅಂಥೇಳಿ ಎತ್ತರ ಸುಪ್ತ ಕಂಚನ ಪಶ್ಯತಿ ಅದು ಇದು ಹೇಳ್ಕೊಂಡು ಹೋಗಿದ್ದಾರೆ. ಅರ್ಥಾಯ್ತಲ್ಲ? ಅಥವಾ ಇನ್ನೊಂಥರ ಹೇಳ್ತಾರೆ ನೋಡಿ, ಅದು ಬಹಿಷ್ಪ್ರಜ್ಞಾ, ಇದು ಅಂತಃಪ್ರಜ್ಞಾ, ಇದು ಪ್ರಜ್ಞಾನಗಣ ಅಂತ ಹೇಳಿದಾಗ ಅಲ್ಲೇನಂದರೆ ಅಲ್ಲಿ 2 ಕಡೆ ಅಧ್ಯಾಸ ಇದೆ, ಇಲ್ಲಿಲ್ಲ. ಅಧ್ಯಾಸ ಅಂದ್ರೆ ಗೊತ್ತಾಯ್ತಲ್ಲ? ಅಧ್ಯಾಸ ಅಂದ್ರೇನು? ನಾನು ಶರೀರ ಅಂತಕ್ಕಂಥ ಭಾವ ಮನಸ್ಸಿನಲ್ಲಿ ಇರೋದು, ನಾನು ಇಂದ್ರಿಯಗಳು ಅನ್ನೋ ಭಾವ ಇರೋದು. ಆ ಭಾವ ಅಲ್ಲೂ ಜಾಗೃತನಲ್ಲೂ ಇದೆ, ಸ್ವಪ್ನದಲ್ಲೂ ಇದೆ, ಸುಷುಪ್ತಿನಲ್ಲೂ ಇಲ್ಲ. ಆದರೆ ಅವಿದ್ಯೆ ಇದೆ. ಗೊತ್ತಾಯ್ತಲ್ವಾ? ಅದು ಮುಂದೆ ಹೇಳ್ತಾರೆ. ಅಥವಾ ತ್ರಿಷ್ವಪಿ ಸ್ಥಾನೇಶು ತತ್ತ ಅಪ್ರತಿಬೋಧ ಲಕ್ಷಣ ಸ್ವಾಪಃ ವಿಶಿಷ್ಟ. ಅಲ್ಲಿ ಮೊದಲನೇ 2ರಲ್ಲಿ ಅರಿವು ಸಮಾನ, ಎರಡನೇ 2ರಲ್ಲಿ ಯಾವ್ದು ಸಮಾನ? ನಿದ್ರೆ ಸಮಾನ. ಇವಾಗ 3ರಲ್ಲೂ ಯಾವ ಸಮಾನ? ಅವಿದ್ಯೆ ಇದೆ ಅನ್ನೋ ಸಮಾನ. ಹೌದಾನೆ? ಆದ್ದರಿಂದ ಅವಿದ್ಯೆ 3ರಲ್ಲೂ ಇದೆಯಲ್ಲ, ಇದು ಯಾಕೆ ವಿಂಗಡಿಸ್ಕೊಳ್ಳೋದು ಅಂದರೆ ಅಲ್ಲಿ ಅಧ್ಯಾಸ ಇದೆ, ಇಲ್ಲಿಲ್ಲ. ಅದಕ್ಕೆ ಸ್ಪಷ್ಟವಾಯ್ತಲ್ಲ ಪ್ರತಿಯೊಬ್ಬರಿಗೂ? ಅಂದರೆ ಗೊತ್ತಿಲ್ಲ ಅಂತಿದೆಯಲ್ಲ. ಇವಾಗ ಉದ್ದಕ್ಕೂ ಇನ್ನು ಕಾರಿಕೆಯಲ್ಲಿ ಉದ್ದಕ್ಕೂ ಒಂದೊಂದು ಶ್ಲೋಕದಲ್ಲೂ ಅದೇ ಇದೆ, ಒಂದೊಂದು ಶ್ಲೋಕದಲ್ಲೂ ಅದೇ ಇದೆ. ಅಂದರೆ ಏನು ಅಂದರೆ ಅದನ್ನು ಯಾವ ಸರಿ ಸರಿ ಹೇಳ್ತೀನಿ. ಇದು ಗೊತ್ತಾಗ್ತಾ ಇರೋದು ಯಾರಿಗೆ ಅಂದರೆ ಜಾಗೃತನಲ್ಲಿ ಇರೋನಿಗೆ. ಯಾವ ರೀತಿ? ಅಲ್ಲ ಹೇಳ್ತೀನಿ ಕೇಳಿ.
ಒಂದು ನಿಮಿಷ. ಏನಪ್ಪ ಅಂದರೆ, ಇವಾಗ ಸ್ವಪ್ನವನ್ನು ಅಂತಃಪ್ರಜ್ಞಾ ಅಂತ ಹೇಳಿದ್ದು ಸ್ವಪ್ನದಲ್ಲೇ ಅನುಭವ ಬರಲಿಲ್ಲ, ಜಾಗೃತ ತಾನೇ ಬಂದಿತ್ತು, ಹೌದಾನೆ? ಅಂದರೆ ಜಾಗೃತಿಗೆ ಸಾಪೇಕ್ಷವಾಗಿ ಹೇಳಿದೆ ಇರೋದು, ಜಾಗೃತಿಗೆ ಸಾಪೇಕ್ಷವಾಗಿ ವಿಂಗಡಿಸಿರೋದು, ಹೌದಾನೆ? ಇವಾಗ ಹಾಗೇನೆ ಸುಷುಪ್ತಿಯಿಂದಲೇ ನಾನು ಪ್ರಜ್ಞಾನಗಳ ಅಂತ ಹಂಗೇನು ಗೊತ್ತಿರಲಿಲ್ಲ. ಆದರೆ ಇದಕ್ಕೆ ವಿಂಗಡಿಸಿ ಹೇಳಿದ್ದು, ಯಾಕೆಂದರೆ ಎರಡಲ್ಲೂ ನಿದ್ರೆ ಅನ್ನೋ ಸಮಾನವಾಗಿದೆ. ಅಲ್ಲಿ ವಿಶೇಷ ಜ್ಞಾನ ಇದೆ, ಇಲ್ಲಿ ವಿಶೇಷ ಜ್ಞಾನ ಇಲ್ಲ ಅಂತ ಅನ್ನೋದಕ್ಕೋಸ್ಕರ ಅದನ್ನು ಹೇಳ್ತು. ಹಾಗೇನೇ ಇಲ್ಲಿ ಸುಷುಪ್ತಿನಲ್ಲಿ 3 ಅವಸ್ಥೆಗಳು ತಗೊಂಡಾಗ ಅವಿದ್ಯೆ ಅನ್ನೋ ಸಮಾನವಾಗಿದೆ ಅನ್ನೋದು ಇದೆ. ಯಾಕಿದೆ, ಹೇಗಿದೆ ಅಂತ ನೋಡಿ. ಅವಿದ್ಯೆ ಅನ್ನೋದನ್ನು ನಾವಿವಾಗ ಹೇಗೆ ವಿಂಗಡಿಸ್ಕೋಬೇಕು ನೋಡಿ. ಯಾವುದು ಅಧ್ಯಾಸ ಅಂದ್ರೆ ಗೊತ್ತಾಗಿದೆ, ಅಧ್ಯಾಸಕ್ಕೆ ಕಾರಣವಾಗಿರೋದು ಅಂದರೆ ಏನು ಅಂದರೆ, ಅದೊಂದಿಷ್ಟು ಗಾತ್ರ ಒಂದು ಹಿಟ್ಟು ಏನೋ ಅಂತಿದೆ, ಅದನ್ನು ಮಾಡಿ ಅದು ಅಧ್ಯಾಸ ಆಗಿದೆ ಅಂತ ಅರ್ಥವಲ್ಲ. ಅಂದರೆ ಉಪಾದಾನ ಕಾರಣ ಅನ್ನೋ ಅರ್ಥವಲ್ಲ, ಚೆನ್ನಾಗಿ ತಿಳ್ಕೋಬೇಕು. ಉಪಾದಾನ ಕಾರಣ ಅನ್ನೋ ಅರ್ಥವಲ್ಲ. ಏನಪ್ಪ ಅಂದರೆ ಹೇತು, ವ್ಯಾಜ, ಗೊತ್ತಿಲ್ಲ ಅನ್ನೋದು. ಅದಕ್ಕೆ ಜ್ಞಾನಾಭಾವ ಅಂತ ಹೇಳ್ತಾರೆ, ಶಂಕರ ಹೇಳಿದ್ದಾರೆ. ಯದಿ ಜ್ಞಾನಾಭಾವ ಯದಿ ಸಂಶಯ ಜ್ಞಾನಂ ಯದಿ ವಿಪರೀತ ಜ್ಞಾನಂ ವಾ ಉಚ್ಯತೆ ಅಜ್ಞಾನಮಿತಿ ಸರ್ವಂ ಹಿ ತಜ್ಞಾನೇನೈವ ನಿವರ್ತ್ಯತೆ. 3 ವಿಂಗಡಿಸ್ಕೊಂಡಿದ್ದಾರೆ. ಜ್ಞಾನ ಅಭಾವ ಅಂದರೆ ಆತ್ಮಜ್ಞಾನದ ಅಭಾವ, ಅಥವಾ ಸಂಶಯ ಜ್ಞಾನ, ಅಥವಾ ಮಿಥ್ಯಾಜ್ಞಾನ. ಗೊತ್ತಾಯ್ತಾ? ಇಲ್ಲಿ ಹಾಗೇನೆ ಇವನು ಜಾಗ್ರತ್ನಲ್ಲಿ ಎದ್ದ ಮೇಲೆ ಅವನೇನು ಹೇಳ್ತಾ ಇದ್ದಾನೆ, ಆಗಿನ ಕಾಲದ ಬಗ್ಗೆ ಜಾಗ್ರತ್ನಲ್ಲಿ ಹೇಳ್ತಾನೆ, ಒಂದು ಗೊತ್ತಾಗಲಿಲ್ಲ, ನ ಕಿಂಚಿದ ವೇದಿಶಂ ಅಂತ ಹೇಳ್ತಾನೆ ಇಲ್ಲೋ, ಅದನ್ನೇ ಅಜ್ಞಾನ ಅನ್ನೋದು. ನಂಗೊಂದು ಗೊತ್ತಾಗಲಿಲ್ಲ ಅಂತ. ಈಗಿನ ದೃಷ್ಟಿಯಿಂದ ನಂಗೆ ಗೊತ್ತಾಗಲಿಲ್ಲ ಅಂತ ಹೇಳ್ತಾನೆ. ಆದ್ದರಿಂದ ಇಲ್ಲಿ ರಗಳ ಎಲ್ಲಿ ಬರುತ್ತೆ ಅಂದರೆ, ನೀವು ಅಲ್ಲಿ ಅಜ್ಞಾನ ಹೇಳಿದ ಕೂಡಲೇ ಅದೊಂದು ಭಾವ ಅಂತ ಹೇಳಿಬಿಟ್ರೆ ಮಹಾ ವಿಪತ್ತು. ಆ ಹೇಳಿದ್ರೆ ಗಲಾಟೆ ಆಗಿರೋದು. ಅದಕ್ಕೋಸ್ಕರ ಆ ಭಾವ ಬಿಟ್ಬಿಡಿ, ಅದು ತಪ್ಪದು. ಈಗೇನಿದ್ರು ಅಂತ ಇದೆ ಅಂದರೆ ಗೊತ್ತಿಲ್ಲ ಅನ್ನೋದಿದೆ. ಗೊತ್ತಾಯ್ತಲ್ಲ? ಆದ್ದರಿಂದ ಗೊತ್ತಿಲ್ಲ ಅನ್ನೋದಿದೆ, ಆ ಜ್ಞಾನಾಭಾವ ಇದೆ. ಅದನ್ನು ಉದ್ದಕ್ಕೂ ಹೇಳ್ತಾರೆ ಇಲ್ಲಿ, ಆಮೇಲೆ ನೀವೇ ಗೊತ್ತಾಗುತ್ತೆ. ಇಲ್ಲಿ ಒಂದು 25 ಕಡೆ ಇದೆ. ಅದು ಉಪಾಧಿನೇ. ಉಪಾಧಿ ಅಂದರೆ ಒಂಥರ ನೆಗೆಟಿವ್ ಉಪಾಧಿ. ಗೊತ್ತಿಲ್ಲ ಅನ್ನೋದು ಒಂದು ವಸ್ತುವಲ್ಲ. ಅದು ಉಪಾಧಿ ಅನ್ನೋ ಸಾಧಾರಣ ಒಂದು ವಸ್ತುವಾಗಿರುತ್ತೆ. ಗೊತ್ತಾನೆ? ಇಂದ್ರಿಯಗಳು ಉಪಾಧಿ, ಮನಸ್ಸು ಉಪಾಧಿ ಅಂತಿದೆ. ಅಜ್ಞಾನ ಉಪಾಧಿ ಅಂದರೆ ಈ ಅರ್ಥದಲ್ಲಿ ತಗೊಂಡ್ರೆ ವಿಶೇಷವಾಗಿ ಹೇಳಿದ್ರೆ ಹೇಳ್ಬೋದು, ತಪ್ಪಿಲ್ಲ. ಗೊತ್ತಾಯ್ತಾ? ನೋಡಿ, ಈ ಸಂದರ್ಭದಲ್ಲಿ ಹೇಳ್ತೀನಿ. ಸಾಧಾರಣ ಎಷ್ಟೋ ಕಡೆ ನಾವು ಕೇಳ್ತೀವಿ, ಮಯೋಪಾಧಿಯಿಂದ ಈಶ್ವರ ಬ್ರಹ್ಮ, ಮಯೋಪಾಧಿಯಿಂದ ಈಶ್ವರ, ಅವಿದ್ಯೋಪಾಧಿಯಿಂದ ಜೀವ ಅಂತಾರೆ. ಆ ವಾಕ್ಯ ಒಪ್ತಕ್ಕಂಥದ್ದಲ್ಲ. ಮಯೋಪಾಧಿಯಿಂದ ಜೀವ ಅಂದರೆ ಅರ್ಥವಾಗಿದೆ. ಅವಿದ್ಯೋಪಾಧಿಯಿಂದ ಜೀವ ಅಂದರೆ ಏನಾಗುತ್ತೆ ಗೊತ್ತೇನೋ? ಅವಿದ್ಯೆ ಅನ್ನೋದೊಂದು ವಸ್ತು ಅಂತ ಇಟ್ಕೊಂಡ್ಬಿಟ್ರೆ ಬ್ರಹ್ಮಕ್ಕೆ ಉಪಾಧಿ ಅಂತಾಯಿತು. ಬ್ರಹ್ಮಕ್ಕೆ ಉಪಾಧಿ ಅಂದರೆ ಬ್ರಹ್ಮವೇ ಜೀವನ ಆಗ್ಬಿಟ್ಟ ಅಂತಿದೆ, ಬ್ರಹ್ಮ ಕೆಟ್ಟೋಗ್ಬಿಟ್ಟ ಅಂತಿದೆ. ಆದ್ದರಿಂದ ಅವಿದ್ಯೆ ಅನ್ನೋದು ಉಪಾಧಿ ಇರೋದು ಜೀವನಿಗೆ ಹೇಳಬೇಕು. ಅಯ್ಯೋ, 100ಕ್ಕೆ 100 ನಿಜ. ಹಾಗೆ ಅಂತ ಹೇಳ್ತೀನಿ. ಇನ್ನೊಂದ್ಸಲ ಸ್ಪಷ್ಟ ಹೇಳ್ತೀನಿ. ಇವರ ಪ್ರಶ್ನೆ ಎಲ್ರಿಗೂ ಗೊತ್ತಾಗಿರಬೇಕು. ಯಾಕೆಂದರೆ ಸುಷುಪ್ತಿನಲ್ಲಿರೋದು ಕೇವಲ ಆತ್ಮ ಒಂದೇ, ಅಂದರೆ ಬ್ರಹ್ಮ ಒಂದೇ ಅಂತ ಅನ್ನೋದು ಇದೆಯಲ್ಲ, ಸ್ಪಷ್ಟವಾಗಿ ಹೇಳಿದೆಯಲ್ಲ ಅಂತ. ಖಂಡಿತವಾಗ್ಲೂ ಹೇಳಿದೆ, ನಿಜವೇ, ಏನು ಸಂಶಯ ಇಲ್ಲ. ಆದರೆ ಈಗ ನನಗೆ ಗೊತ್ತಿಲ್ವಲ್ಲ ಅದು. ಆದ್ದರಿಂದ ಇಲ್ಲಿರೋ ಸಮಸ್ಯೆ ಏನು ಅಂದರೆ, ಸುಷುಪ್ತಿನಲ್ಲಿ ನನ್ನ ಅನುಭವಕ್ಕೆ ಬರ್ತಾ ಇರತಕ್ಕಂಥ ಯಾವ ನಾನಿದ್ದೀನಿ, ಆ ನಾನು ಬ್ರಹ್ಮವೇ ಆಗಿದ್ದೀನಿ. ಅದು ನಂಗೆ ಗೊತ್ತಿದ್ದರೂ ಆಗಿದ್ದೀನಿ, ಗೊತ್ತಿಲ್ಲದೆ ಇದ್ದರೂ ಆಗಿದ್ದೀನಿ. ಗೊತ್ತಾಯ್ತಲ್ವಾ?
ಗೊತ್ತಿಲ್ಲದೆ ಇರೋವರೆಗೆ ನನಗೆ ಪ್ರತ್ಯೇಗಾತ್ಮ ಅಂತಾರೆ, ಕ್ಷೇತ್ರಜ್ಞ ಅಂತಾರೆ. ಅದೇ ವಸ್ತುವಿಗೆ ಗೊತ್ತಾದ ಮೇಲೆ ತುರಿಯ ಅಂತಾರೆ. ಯಾವ ಸ್ಪಷ್ಟವಾಯ್ತಾ? ಅಷ್ಟೇ ಅಷ್ಟೇ. ಇದು ಸ್ಪಷ್ಟ ಮಾಡ್ಕೊಂಡ್ಬಿಟ್ರೆ ನಮಗೆ ರಗಳೆ ಬರೋಲ್ಲ. ಯಾಕೆಂದರೆ ಇಟ್ಸ್ ಅ ನಾನ್ ಇಶ್ಯೂ ಓವರ್ ವಿಚ್ ಲಾಟ್ ಆಫ್ ಫೈಟಿಂಗ್ ಈಸ್ ಗೋಯಿಂಗ್ ಆನ್ ವಿತೌಟ್ ನೀಡ್, ವಿತೌಟ್ ನೆಸೆಸಿಟಿ. ಏನಪ್ಪ? ಹಾಂ, ಹೌದು ಹೇಳ್ತೀನಿ. ಅಲ್ಲಪ್ಪ, ಅದು ಭಾವರೂಪವೇ. ಯಾಕೆಂದರೆ ಆನಂದ ಭಾವವಲ್ವೇ? ಹಾಗಲ್ಲ. ಏನಾದರೂ ಗೊತ್ತಾಗ್ತಾ ಇರಬೇಕು ಅಂತಲ್ಲ ಅಲ್ಲಿ. ಅಭಾವ ಅಂದರೆ ಏನಪ್ಪ ಅಂದರೆ ನನಗೆ ಗೊತ್ತಿಲ್ಲ ಅನ್ನೋದು. ಏನು ಗೊತ್ತಿಲ್ಲ? ನಾನು ಬ್ರಹ್ಮ ಅನ್ನೋದು ಗೊತ್ತಿಲ್ಲ, ಅದು ಅಭಾವ. ಗೊತ್ತಾಯ್ತಲ್ಲ? ಅವಿದ್ಯೆ ಅಂದರೆ ಏನಪ್ಪ ಅಂದರೆ ಶಾಸ್ತ್ರದಲ್ಲಿ ಮಾತಾಡುವಾಗ ಅವನಿಗೆ ವ್ಯಾಕರಣದ ವಿದ್ಯೆ, ಇವನು ಸಂಗೀತದ ವಿದ್ಯೆ ಅಂತ ಹೇಳ್ತಾರಲ್ಲ, ಹಾಗೆ ವೇದಾಂತ ಮಾತಾಡುವಾಗ ಅವಿದ್ಯೆ ಅಂದರೆ ತಾನು ಬ್ರಹ್ಮ ಅಂತ ತಿಳ್ಕೊಳ್ದೇ ಇರೋದು ಅಂತ. ಇದನ್ನು ಚೆನ್ನಾಗಿ ನೆನ್ಪಿಡಿ. ಏನು ಅಂದರೆ ಈ ವಾಕ್ಯ ಬಹಳ ಮುಖ್ಯ. ಸುಷುಪ್ತಿನಲ್ಲಿ ಏನು ಅನುಭವಕ್ಕೆ ಬರ್ತಾ ಇದೆಯೋ ಅದು ಸತ್ಯವಾಗಲೂ ಅದೇ ಬ್ರಹ್ಮ. ಅರ್ಥವಾಯ್ತಾ? ಆದ್ದರಿಂದ ಏನು ಹೇಳ್ತೇವೆ, ನಿನ್ನನ್ನು ನೀನು ತಿಳ್ಕೋ ಅಂತಂದರೆ ಆವಾಗ ನಾನು ನನಗೆ ಗೊತ್ತು, ಆದರೆ ನನ್ನನ್ನು ನಾನು ಏನಂತ ತಿಳ್ಕೊಂಡಿದ್ದೀನಿ? ಜ್ಞಾತ ಅಂತ ತಿಳ್ಕೊಂಡಿದ್ದೀನಿ. ಹೌದಾನೆ? ಇವಾಗ ಶಾಸ್ತ್ರ ಏನು ತೋರಿಸ್ಬೇಕು ಅಂದರೆ ನೀನು ಜ್ಞಾತಾನೂ ಅಲ್ಲೇ, ನೀನು ಬ್ರಹ್ಮ ಅಂತ ತಿಳಿಸ್ಬೇಕು. ಅದಕ್ಕೆ ಪ್ರೂಫ್ ಕೊಡುತ್ತೆ. ನಿಧಾನವಾಗಿ ಹೇಳ್ತೀನಿ, ನಿಜವಾಗಲೂ ಅದು ಬ್ರಹ್ಮವೇ ಆಗಿರೋದು. ಆದರೆ ಜಾಗೃತಿನ ದೃಷ್ಟಿಯಿಂದ ಇಟ್ಕೊಳ್ಳಿ. ಯಾಕೆಂದರೆ ಅಧ್ಯಾಸ ಇರೋದಿಲ್ಲ ತಾನೆ. ಅಧ್ಯಾಸ ಇರೋವರೆಗೆ ನಾನು ಅವಿದ್ಯೆ ಇದೆ ಅಂತ ಒಪ್ಪಬೇಕು. ಆದ್ದರಿಂದ ಅಲ್ಲಿ ಅಧ್ಯಾಸ ಇಲ್ಲ, ಅದಕ್ಕೋಸ್ಕರ ಅವಿದ್ಯೆ ಇದೆ ಅಂತ ಒಪ್ಕೋತೀವಿ. ಅವಿದ್ಯೆ ಅಂದರೆ ಏನು? ಅದೊಂದು ವಸ್ತು ಅಲ್ಲ, ಗೊತ್ತಿಲ್ಲ ಅನ್ನೋದು. ಅಂದರೆ ಎಲ್ಲ ದೇಹ, ಮನಸ್ಸು, ಇಂದ್ರಿಯಾದಿಗಳು ಯಾವುದೂ ಇಲ್ಲ. ಆದ್ರಿಂದ ಜೀವ ಇರೋದಕ್ಕೆ ಸಾಧ್ಯನೇ ಇಲ್ಲ. ಜೀವನಿಗೆ ಸತ್ಸಂಪತ್ತಿಯನ್ನು ಹೇಳಾಗಿದೆ, ಖಂಡಿತವಾಗ್ಲೂ ಇಲ್ಲ. ಅದಕ್ಕೋಸ್ಕರ ಯಾರು ಅನುಭವಿಸೋನು ಯಾರೂ ಇಲ್ಲ. ಹೌದು, ಅಲ್ಲಿ ಕೇವಲ ಸ್ವರೂಪ ಮಾತ್ರ ಇರೋದ್ರಿಂದ ಹೌದು, ಭಾವನೆನೂ ಇರೋಕೆ ಸಾಧ್ಯ. ಖಂಡಿತವಾಗ್ಲೂ ಹೌದು, 100ಕ್ಕೆ 100 ನಿಜ. ಯಾವಾಗ ಬುದ್ಧಿ ಪ್ರಕಟವಾಗಿದೆ ಅಂತ ಅನ್ಕೋತೀವಿ, ಅವಾಗ ಜೀವ ಸ್ವರೂಪ ಅಲ್ಲಿ ಇರುತ್ತೆ. ನಿಜ. ಅಂದ್ರೆ ಅಧ್ಯಾಸವಿಲ್ಲದೆ ಇರತಕ್ಕಂಥ ಅವಿದ್ಯೆ ಅಂತ ಅನ್ನೋದೇನೂ ಇಲ್ಲ. ಒಂದು ನಿಮಿಷ ಹೇಳ್ತೀನಿ ಕೇಳಿ. ಇದು ಇಟ್ ಈಸ್ ಯೂಸಿಂಗ್ ಆಫ್ ವರ್ಡ್ಸ್. ಅಧ್ಯಾಸ ಅನ್ನೋದು ಅವಿದ್ಯಾ ತತ್ಕಾರ್ಯಂಚ ಅಂತಾರೆ. ತತ್ಕಾರ್ಯ ಅಂದರೆ ಅಧ್ಯಾಸವೇ ಅಲ್ವಾ? ಆದ್ದರಿಂದ ಇವಾಗ ಅಧ್ಯಾಸ ಅಂದರೆ ಅತಸ್ಮಿನ್ ತದ್ಬುದ್ಧಿ ಅಂದರೆ ಅದಲ್ಲದೆ ಇರೋದು ಅದು ಅಂತ ತಿಳ್ಕೊಳ್ಳೋದು. ಇದಕ್ಕೆ ಯಾಕೆ ತಿಳ್ಕೊಳ್ಳೋದು ಅಂದರೆ ಅದೇನು ಅಂತ ಗೊತ್ತಿಲ್ಲದೆ ಇರೋದು ಅಷ್ಟೇ. ಅದಕ್ಕೋಸ್ಕರ ಸುಮ್ಮನೆ ಟ್ವಿಡ್ಲಿಂಗ್ ದಿ ವರ್ಡ್ಸ್ ಅಂತಾರಲ್ಲ, ಆ ಥರ ಹೋಗುತ್ತೆ. ಇಟ್ಸ್ ಎ ಟ್ರಿವಿಯಲ್ ಇಶ್ಯೂ. ಸರ್ಟನ್ಲಿ ಇಟ್ ಈಸ್ ನಾಟ್ ಎ ಬಿಗ್ ಇಶ್ಯೂ. ಬಿಗ್ ಇಶ್ಯೂ ಮಾಡಿ ವಿ ಹ್ಯಾವ್ ಲಾಸ್ಟ್ ಅವರ್ ಕೇಸ್. ವಿ ಆರ್ ನಾಟ್ ಏಬಲ್ ಟು ಕನ್ವೆ ದಿ ಐಡಿಯಾ ಪ್ರಾಪರ್ಲಿ. ತಪ್ಪು ನೋಡಿ, ಹೇಳ್ತೀನಿ ಕೇಳಿ. ಇವಾಗ ಇಲ್ಲಿ ಬೇರೆಯವರು ಹೇಳ್ತಾ ಇರೋದ್ರಲ್ಲಿ ಸೀರಿಯಸ್ ಎರರ್ಸ್ ಇದೆ. ಇಲ್ಲಿ ಅದನ್ನು ಪ್ರೂವ್ ಮಾಡೋಕ್ಕೆ ಹೋಗುವಾಗ ಸ್ವಲ್ಪ ನಾವು ಸಪೋಸ್ ವಿ ಆರ್ ಲಿಟಲ್ ರಿಯಾಕ್ಷನರಿ, ಕ್ವಿಬ್ಲಿಂಗ್ ಓವರ್ ಬರ್ಡ್ಸ್, ಅವಾಗ ಹೆಚ್ಚು ಕಡಿಮೆ ಆಗೋಗುತ್ತೆ. ಇಟ್ಸ್ ಎ ವೆರಿ ಟ್ರಿವಿಯಲ್ ಇಶ್ಯೂ. ಇವಾಗ ನಾನು ತಪ್ಪು ತಿಳ್ಕೊಳ್ತಾ ಇದ್ದಾಗ ನಂಗೆ ಗೊತ್ತಿಲ್ಲ ಅಂತ ತಾನೇ ಅರ್ಥ. ಅಷ್ಟೇ, ಗೊತ್ತಿಲ್ಲ ಅನ್ನೋದಿದೆ. ಅದು ಅವಾಗ ಗೊತ್ತಿಲ್ಲ ಅನ್ನೋದು ಯಾವಾಗ ಹೇಳೋದು ನಾನು ಎಚ್ಚೆತ್ತ ಮೇಲೆ. ಆದ್ದರಿಂದ ಜಾಗೃತಿನ ದೃಷ್ಟಿಯಿಂದ ಅಲ್ಲ ವಿದ್ಯೆಯನ್ನು ಒಪ್ಕೋಬೇಕು ಅನ್ನೋದನ್ನು ಎಲ್ಲರೂ ಹೇಳಿದ್ದಾರೆ. ಇದನ್ನು ಎಲ್ಲರೂ ಹೇಳಿದ್ದಾರೆ. ಅಷ್ಟೇ.
ಇಶ್ಯೂ ಅಂತ ತಾವು ತಿಳಿಸ್ತಾ ಇದ್ದೀರಿ. ಅಷ್ಟಿಗೇನಂದ್ರೆ ರಿಯಲ್ ಆಗಿದ್ರೂ ಅಲ್ಲಿ ಆ ವಿಭಾಗವನ್ನು ಹೇಳ್ತಾ ಇರೋದ್ರಿಂದ ತಪ್ಪು, ತಪ್ಪದು. ಅದು ಬೇರೆ ಪ್ರಕ್ರಿಯೆನೇ ಹೇಳ್ತಾ ಇದ್ದಾರೆ. ಅದು ಸತ್ಯ. ಅಲ್ಲಿ ಏನಾಗಿ ವ್ಯತ್ಯಾಸ ಆಗಿದೆ ಗೊತ್ತೇನೋ, ಅಲ್ಲಿ ಭಾವ ಅಂತ ಇಟ್ಕೊಂಡಿದ್ದಾರೆ. ಭಾವ ಅಂತ ಇಟ್ಕೊಂಡಿರೋದ್ರಿಂದ ಈ ರಗಳೆ. ಅವಿದ್ಯೆನ ಪದ ಉಪಯೋಗಿಸಿರೋದು ರಗಳೆ ಅಲ್ಲ, ಭಾವ ಅಂತ ಇಟ್ಕೊಂಡಿರೋದು ರಗಳೆ. ಐ ಹ್ಯಾವ್ ಮೇಡ್ ಮೈಸೆಲ್ಫ್ ಕ್ಲಿಯರ್. ಅದಕ್ಕೆ ಖಂಡಿತ ಅವಕಾಶವಿಲ್ಲ. ಅದಕ್ಕೆ ನಾನು ವಿಶೇಷವಾದಂಥ ವಾಕ್ಯ ಹೇಳ್ತೀನಿ. ವಿಶೇಷವಾದಂಥ ವಾಕ್ಯ ಆ ಸಂದರ್ಭ ಬಂದಾಗ ಹೇಳ್ತೀನಿ. ಅಲ್ಲಿ ಯಾವ ರೀತಿ ಅಂತಃಪ್ರಜ್ಞತ್ವ ಅನ್ನೋದು ನಂಗೆ ಗೊತ್ತಾ? ಅಲ್ಲಿ ಎದ್ಮೇಲೆ ತಾನೇ ಹೇಳ್ತೀನಿ, ಹೌದಾ ಇಲ್ಲ? ಅಂದರೆ ಎಚ್ಚರಿಕೆಯಲ್ಲೇ ನಾವೀಗ ಚರ್ಚೆ ಮಾಡ್ತಾ ಇರೋದು. ಆದ್ದರಿಂದ ಎಚ್ಚರಿಕೆಯಲ್ಲಿ ಸುಷುಪ್ತಿ ಬಗ್ಗೆ ಮಾತಾಡುವಾಗ ಅವಿದ್ಯೆ ಅಂತ ಹೇಳ್ತೀವಿ. ಹೇಳ್ತೀನಿ ನಾನು ಗಂಟೋದ್ದು ಅಂದ್ರೇನು ಗೊತ್ತಿಲ್ಲ ಅಂತ. ಅದೊಂದು ವಸ್ತು ಅಂತಲ್ಲ, ಅದೊಂದು ವಸ್ತು ಅಂತ ನಾವು ಒಪ್ಕೊಂಡ್ಬಿಟ್ರೆ ಸುಷುಪ್ತಿನಲ್ಲಿ ಬ್ರಹ್ಮದ ಜೊತೆಗೆ ಅದು ಇದೆ ಅಂತ ಆಗುತ್ತೆ. ಸಾಧ್ಯವೇ ಅದು? ಬ್ರಹ್ಮದ ಜೊತೆ ಅವಿದ್ಯೆ ಇರೋಕ್ಕೆ ಸಾಧ್ಯವಿಲ್ಲ. ಅವಿದ್ಯೆ ಅಂತ ಹೇಳೋದು. ಬುದ್ಧಿ ಸಂಬಂಧ ಎಲ್ಲಿವರೆಗೂ ಇಟ್ಕೊಂಡಿದ್ವು. ಅದಕ್ಕೋಸ್ಕರನೇ ಶಾಸ್ತ್ರದಲ್ಲೂ ಕೂಡ ಅದನ್ನು ಬುದ್ಧಿ ಸಂಬಂಧ ಇರೋವರೆಗೆ ಏನು ಹೇಳುತ್ತೆ, ಬುದ್ಧಿಯಲ್ಲಿ ನರಗಳಲ್ಲಿ ನಾಡಿಗಳಲ್ಲಿ ಶಾಂತವಾಗಿದೆ, ಪುನಃ ಕೆಲಸ ಮಾಡುತ್ತೆ ಅಂತಲೇ ಹೇಳ್ತಾರೆ. ಸುಷುಪ್ತಿ ಅಂದರೆ ಅದೇ, ತುರಿದಲ್ಲಿ ಹಾಗೆ ಹೇಳಲ್ಲ. ಸ್ಪಷ್ಟವಾಗ್ತಾ ಇದೆಯಲ್ಲ? ಈಗ ಇನ್ನೊಂದು ಕೂಡ ಅಲ್ಲಿಗೇನಾಯಿತು ಇದು ತದೇ ಸುಷುಪ್ತಂ ಸ್ಥಾನಮಸಿತ್ ಸುಷುಪ್ತ ಸ್ಥಾನ. ಇವನು ಇದು ಇಲ್ಲಿ ಯಾರು ಪ್ರಾಜ್ಞನು ತಾನೆ, ಸಮಷ್ಟಿಯಲ್ಲಿ ಪ್ರಾಜ್ಞನು. ಈ ಪ್ರಾಜ್ಞನು ಸುಷುಪ್ತ ಸ್ಥಾನನು, ಅದನ್ನು ಹೇಳಿದ್ದೀನಿ. ಇವಾಗ ವೈಶ್ವಾನರು ಸ್ಥಾನನು ಅಂದರೆ ಈ ಬುದ್ಧಿನಲ್ಲಿ ಏನೇನು ವ್ಯವಹಾರ ನಡೀತಾ ಇದೆಯೋ ಇದು ಎಲ್ಲದಕ್ಕೂ ಅವನ ಕಾರಣ. ಜಾಗೃತಿನ ವ್ಯವಹಾರ, ಅಲ್ಲಿಂದ ವಿಷ ಬರೋದು, ಇಲ್ಲಿ ಮನಸ್ಸು ಪ್ರವೇಶ ಮಾಡೋದು, ಅದು ವ್ಯವಹಾರ ಆಗೋದು ಎಲ್ಲ ಅಂದ್ರೆ ಅವನಿಂದ. ಹಾಗೆಯೇ ಸ್ವಪ್ನ ಕಾಲದಲ್ಲಿ ಎಲ್ಲ ಮನಸ್ಸಿನ ವ್ಯವಹಾರ ನಿಭಾಯಿಸ್ತಾ ಇರೋದು ತೇಜಸ್ಸು. ಅದನ್ನು ಸ್ವಪ್ನ ಸ್ಥಾನವೂ ಆಯಿತು. ಸುಷುಪ್ತ ಸ್ಥಾನ ಅಂದ್ರೆ ಏನು ವ್ಯವಹಾರ ಇಲ್ಲಲ್ಲ. ಅವನು ಏನು ಮಾಡ್ತಾ ಇದ್ದಾನೆ? ಅವನು ವ್ಯವಹಾರ ಅಲ್ಲಿಂದರೆ ನಮಗೆ ನಿದ್ದೆಯಲ್ಲಿ ಇಟ್ಟಿದ್ದಾನಲ್ಲ, ಆಕ್ಸಿಜನ್ ಸಪ್ಲೈ ಮಾಡ್ದ ಅಂತ ಅದಕ್ಕೆ ನಾ ಹೇಳಿದ್ದು. ಆಕ್ಸಿಜನ್ ಸಪ್ಲೈ ಕಡಿಮೆ ಮಾಡಿದ್ದಾನೆ, ಅದೇ ಕೆಲಸ ಅಷ್ಟೊತ್ತು. ಆದ್ದರಿಂದ ಇಲ್ಲಿ ಪ್ರಾಜ್ಞನು ಸುಷುಪ್ತ ಸ್ಥಾನನು. ನೋಡಿ ಏನು ಹೇಳ್ತಾರೆ ಅಂದರೆ, ಇಲ್ಲಿ ಎರಡು ಸ್ಥಾನಗಳ ವಿಂಗಡವಾಗಿರೋ ಮನಸ್ಸಿನ ಅಲುಗಾಟವಾದ ದ್ವೈತ ಸಮೂಹವು ಆ ತನ್ನ ರೂಪವನ್ನು ಬಿಡದೆ, ಏನು ದ್ವೈತವನ್ನು ಬಿಡದೆ ಅಂದರೆ ಅರ್ಥ ನನ್ನ ದೃಷ್ಟಿಯಿಂದ, ಅಜ್ಞಾನಿ ಎಚ್ಚರಿಕೆ ದೃಷ್ಟಿಯಿಂದ ಮಾತಾಡ್ತಾ ಇರೋದು. ದ್ವೈತವನ್ನು ಬಿಡದೆ ರಾತ್ರಿ ಕತ್ತಲಲ್ಲಿ ಸಿಕ್ಕಿಕೊಂಡಿರುವ ಹಗಲಿನ ಪ್ರಪಂಚದಂತೆ ಬಿಡಿಸಿ ಅರಿಯುವುದಕ್ಕೆ ಆಗದಂತೆ ಆಗುವುದರಿಂದ, ಯಾಕೆ ಬುದ್ಧಿ ಕೆಲಸ ಮಾಡ್ತಾ ಇಲ್ಲ, ಅದನ್ನು ವಿಂಗಡಿಸೋದಕ್ಕೆ ಅವಕಾಶವಿಲ್ಲ. ನೋಡಿ, ಜಾಗ್ರತ್ನಲ್ಲಿ ಶಬ್ದ ಸ್ಪರ್ಶ ರೂಪ ರಸಗಂಧಗಳನ್ನು ವಿಂಗಡಿಸೋದಕ್ಕೆ ಈ 5 ಇಂದ್ರಿಯಗಳಿದೆ, ವಿಂಗಡಿಸೋದಕ್ಕೋಸ್ಕರ ಇವೆಲ್ಲ ಇರೋದು. ಹಾಗೆಯೇ ಈ ಜ್ಞಾನ ಆ ಜ್ಞಾನ ಅಂತ ವಿಂಗಡಿಸೋದಕ್ಕೆ ಮನಸ್ಸಿದೆ, ಬುದ್ಧಿ ಇದೆ. ಆದ್ದರಿಂದ ಇಂದ್ರಿಯಗಳು ಮನಸ್ಸು ಏನು ಕೆಲಸ ಮಾಡುತ್ತೆ, ಈ ಜಗತ್ತಿನಲ್ಲಿರೋ ನಾನಾತ್ವವನ್ನು ವಿಂಗಡಿಸೋದಕ್ಕೋಸ್ಕರ ಇರೋದು. ಅದರ ಜ್ಞಾನಗಳನ್ನ ವಿಂಗಡಿಸೋದಕ್ಕೋಸ್ಕರ ಇರೋದು. ಈಗಿಲ್ಲ ಬುದ್ಧಿ ಕೆಲಸ ಮಾಡೋಕ್ಕಾಗದೇ ಇರೋದ್ರಿಂದ ಅದನ್ನು ವಿಂಗಡಿಸೋ ಕೆಲಸ ನಡೀತಾ ಇಲ್ಲ. ಸ್ಪಷ್ಟವಾಯ್ತಲ್ವೇ? ಆದ್ದರಿಂದ ಏಕೀಭೂತವಾಗಿಬಿಡ್ತು, ದ್ವೈತವನ್ನು ವಿಂಗಡಿಸ್ತಿಲ್ಲ. ಆದ್ದರಿಂದ ಏನು, ಅದಕ್ಕೇನು ಹೇಳ್ತಾರೆ ಅಂದರೆ, ಆದ್ದರಿಂದಲೇ ಕನಸು ಮತ್ತು ಎಚ್ಚರಾಗಿಗಳಿರೋ ಮನಸ್ಸಿನ ಅಲುಗಾಟದ ಅವರಿಗಳು ಒಂದು ಗಟ್ಟಿಯಾದಂತೆ ಆಗಿಬಿಡುತ್ತವೆ. ಗೊತ್ತಾಯ್ತಾ? ಅಂಥ ಈ ಅವಸ್ಥೆಯು ಬಿಡಿಸಿ ಅರಿವುದಿಲ್ಲವಾದ್ದರಿಂದ ಪ್ರಜ್ಞಾನಘನ ಎಂದು ಹೇಳಲ್ಪಟ್ಟಿರುತ್ತದೆ. ಅರ್ಥ ಆಯ್ತಲ್ಲ? ಇವಾಗ ಎಲ್ಲ ಒಂದೇ ಆಗೋಯ್ತು, ಕತ್ಲಾಯಿತು ಅಂತಾರೆ ಹೇಳ್ತಾರಲ್ಲ, ಹಾಗೆ
ಮತ್ತು ಇದು ಏವಾಂ ಶಬ್ದ ಇರೋದ್ರಿಂದ ಪ್ರಜ್ಞಾನವನ್ನು ಬಿಟ್ಟು ಮತ್ತೊಂದಿಲ್ಲ ಅಂತ. ನಿಜವೇ, ಪ್ರಜ್ಞಾನವನ್ನು ಬಿಟ್ಟು ಮತ್ತೊಂದಿಲ್ಲ. ಪ್ರಜ್ಞಾನ ಅಂತೇನೋ, ಪ್ರಜ್ಞಾನವೇ ಇರೋದು, ಅದು ವಿಂಗಡವಾಗಿಲ್ಲ. ಮುಂಚೆ ಆಗಿದ್ದರೆ ವಿಂಗಡವಾಗಿರೋದು. ಮನಸ್ಸು ವಿಷಯಗಳ ಆಕಾರವಾಗಿ ಅಲುಗಾಡುವ ಆಯಾಸದ ದುಃಖವು ಇಲ್ಲದಿರುವುದರಿಂದ ಇವನು ಆನಂದಮಯನು. ನೋಡಿ, ಮನಸ್ಸೇನಾಗ್ತಾ ಇದೆ ಅಂದರೆ ಯಾವಾಗಲೂ ವೈಬ್ರೇಟ್ ಆಗ್ತಾ ಇದೆ. ಏನು ವೈಬ್ರೇಟ್ ಆಗ್ತಾ ಇರೋದು ಅಂದರೆ ವಿಷಯದ ಕಡೆ, ವಿಷಯ ಕಡೆ, ವಿಷಯಿ. ಏನಾದ್ರೂ ಕೆಲಸ, ಅದಿರೋ ಸಮಾಚಾರ ತೊಗೊಳ್ಳೋದು, ಇಲ್ಲಿ ಕೊಡೋದು ತೊಗೊಳ್ಳೋದು. ಅರ್ಥ ಆಯ್ತಾ? ಈಗ ಕಂಟಿನ್ಯೂಸ್ ವೈಬ್ರೇಷನ್ ಇದೆ. ಗೊತ್ತಾಯ್ತಾ? ಶಂಕರ್ ಏನು ಪದ ಉಪಯೋಗಿಸಿದ್ದಾರೆ ಅಂದರೆ ಪರಮಾಶ್ಚರ್ಯವಾಗುತ್ತೆ. ಬಹಳ ಪೊಟೆಂಟ್ ಐಡಿಯಾ ಇದು. ಗೊತ್ತಾಯ್ತಲ್ಲ? ಹೀಗೆ ಅಲಗಾಡ್ತಾ ಇದೆ, ಯಾವಾಗಲೂ ಅಲಗಾಡ್ತಾ ಇರುತ್ತೆ. ಇವಾಗ ಸುಷುಪ್ತಿನಲ್ಲಿ ಅಲಗಾಟ ಇಲ್ಲ. ಆದ್ದರಿಂದ ಏನಾಗಿದೆ, ಈ ವಿಂಗಡವಾಗ್ತಾ ಇರೋದೇ ಆಯಾಸ. ಸುಖದಲ್ಲೂ ಆಯಾಸ ಇದೆ, ಸುಖದಲ್ಲೊಂದು ಆಯಾಸ ಇದೆ, ಯಾವುದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಆನಂದಮಯನಾಗಿದ್ದಾನೆ. ಅತಿಘ್ನಿ ಅಂತ ಇನ್ನೊಂದು ಶ್ರುತಿ ಹೇಳ್ತೆ ಬೃಹದಾರಣ್ಯದಲ್ಲಿ. ದುಃಖದ ಸೋಂಕೆ ಇಲ್ಲ. ಗೊತ್ತಾಯ್ತಾ? ಅದನ್ನೇನು ಆನಂದಮಯ ಅನ್ನೋದು ನನ್ನೇ ಹೇಳಿದೆ. ಮಯ ಅಂದ್ರೇನೋ ಪ್ರಾಚುರ್ಯ ಮತ್ತು ವಿಕಾರ ಅಂತ ಎರಡು ಅರ್ಥ. ಇಲ್ಲಿ ವಿಕಾರ ಅನ್ನೋ ಅರ್ಥ ತಗೋಬಾರ್ದು. ಪಂಚಕೋಶಗಳಲ್ಲಿ ವಿಕಾರ ಇದೆ. ಅಲ್ಲಿರೋ ಆನಂದಮಯ ಹಾಗೆ ಪ್ರೇಮೇ ವಚರ, ಮೋದೋ ದಕ್ಷಿಣ ಪಕ್ಷ, ಪ್ರಮೋದೋತ್ತರ ಪಕ್ಷ, ಏರಿಳಿತುಗಳಿದೆ, ಅದು ವಿಕಾರ. ಇಲ್ಲಿ ಏರಿಳಿತುಗಳಿಲ್ಲ. ಆದ್ದರಿಂದ ವಿಕಾರ ಅರ್ಥವಲ್ಲ. ಹಾಗಿದ್ರೆ ಯಾವ ಅರ್ಥ? ಪ್ರಾಚುರ್ಯ ಅರ್ಥ. ಪ್ರಚಾರ ಅಂದೇನೋ ಸುಮ್ಮನೆ ಹಾಗೆ ತುಂಬಿಬಿಟ್ಟಿದೆ ಆನಂದದಿಂದ ಅಂತ. ಆಮೇಲೇನೋ ಮುಂದಕ್ಕೆ ಆನಂದಮಯೋ ಹಿ ಆನಂದ ಬುಕ್. ಆನಂದ ಬುಕ್ ಅಂದರೆ ಹೇಗೆ ಹೇಳ್ತೆ, ಲೋಕದಲ್ಲಿ ಯಾವ ಆಯಾಸವೂ ಇಲ್ಲ ಸುಖಿಯೋ ಆನಂದ ಬುಕ್ ಎನಿಸುವನೋ ಹಾಗೆ. ಅದು ನೋಡಿ, ಜಾಗ್ರತ್ನಲ್ಲಿ ಆನಂದವನ್ನು ಅನುಭವಿಸುವಾಗ ಅದಕ್ಕೊಂದು ಶ್ರಮ ಪಡ್ತೀವೋ ಇಲ್ವಾ? ಅದಕ್ಕೊಂದು ಶ್ರಮ ಇದೆ. ಇಲ್ಲಿ ಯಾವ ಶ್ರಮವೂ ಇಲ್ಲ. ಅದಕ್ಕೋಸ್ಕರ ಶ್ರಮಾನೇ ಇಲ್ಲದೆ ಆನಂದವನ್ನು ಅನುಭವಿಸ್ತಾ ಇದ್ದಾನೆ. ಆದ್ದರಿಂದ ಆನಂದ ಬುಕ್ ಅಂತ ಹೇಳ್ತು. ಗೊತ್ತಾಯ್ತಲ್ಲ? ಆನಂದ ಇದು ಅದಕ್ಕೆ ಶ್ರುತಿ ಏನು ಅಂದರೆ ಇದು ಇವನಿಗೆ ಪರಮಾನಂದವು. ಗೊತ್ತಾಯ್ತಾ? ಆನಂದ ಬುಕ್ ಅಂತ ಹೇಳಿರೋದ್ರಿಂದ ಇವನಿಗಲ್ಲಿ ದ್ವೈತ ಭಾವ ಅಲ್ಲಿಲ್ಲದೆ ಇದ್ರೂ ಜಾಗ್ರತ್ನಲ್ಲಿದೆ ದ್ವೈತ ಭಾವ. ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲೋ? ನೋಡಿಪ್ಪ, ನಿದ್ದೆ ಮಾಡ್ತಾ ಇರುವಾಗ ನಾನು ಸುಖವನ್ನು ಅನುಭವಿಸಿದೆ ಅನ್ನೋದಿಲ್ಲ. ಅದಕ್ಕೋಸ್ಕರ ನಿಜವಾಗ್ಲೂ ಜೀವತ್ವ ಇಲ್ಲ, ಅಲ್ಲಿ ಭೋಕ್ತೃತ್ವನೇ ಇಲ್ವಲ್ಲ. ಆದರೆ ಇಷ್ಟು ಯಾರು ವಿಚಾರ ಮಾಡೋಲ್ಲ. ವಿಚಾರ ಮಾಡ್ತಾ ಏನು ಮಾಡ್ತಾರೆ, ಚೆನ್ನಾಗಿ ನಿದ್ದೆ ಆಯ್ತು, ಹಬ್ಬ ಫಸ್ಟ್ ಕ್ಲಾಸಾಗಿ ನಿದ್ದೆ ಆಯಿತು ಅಂತ ಹೇಳ್ತಾರೆ. ಒಂದು ಗೊತ್ತಾಗಲ್ಲ ಆನಂದವಾಗಿತ್ತು ಅಂತಾರೋ ಇಲ್ಲೋ. ಅಂದರೆ ಆನಂದವನ್ನು ಅನುಭವಿಸಿದ ಭಾವ ಬಂದ್ಬಿಡ್ತಾ ಇಲ್ವೋ ಇಲ್ಲಿ? ಅಲ್ಲಿ ಅನುಭವಿಸ್ತಾ ಇದ್ರೂ ಇಲ್ಲ ಅನುಭವಿಸ್ತಾ ಅಂತ ಬರ್ತಾ ಇಲ್ವಾ? ಆದ್ದರಿಂದ ಇವನು ಇದೇ ಪರಮಾನಂದ. ಅದು ನಿಜವಾಗ್ಲೂ ಪರಮಾನಂದವೂ ಅದೇ. ಅದನ್ನು ಕಾಲದಲ್ಲಿ ಸೀಮಿತ ಮಾಡಿ ಅರ್ತ್ಕೊಳ್ತಾ ಇರೋದ್ರಿಂದ ನಾನು ಅದನ್ನೇನು ಮಾಡಿದ್ದೀನಿ, ಶಾಂತ ಮಾಡಿಬಿಟ್ಟಿದ್ದೀನಿ. ನೋಡಿ, ಅದು ಅಲ್ಲಿರೋ ದೋಷ. ಅದನ್ನು ಮಾಡಿರೋದು ಅದಕ್ಕೆ ಯಾವ ರೀತಿ ವಿಷಯ ಸುಖವನ್ನು ಅನುಭವಿಸುವಾಗ ವಿಷಯಕ್ಕೆ ಸೀಮಿತ ಮಾಡ್ತೀನೋ ಹಾಗೆ ಇಲ್ಲಿ ಸುಷುಪ್ತಿಯನ್ನು ಅನುಭವಿಸುವಾಗ ಕಾಲಕ್ಕೆ ಸೀಮಿತ ಮಾಡೋದು ತಿಳ್ಕೊತಾ ಇದ್ದೀನಿ. ನಾನು ಹೇಳಿದ ಪಾಯಿಂಟ್ ಗೊತ್ತಾಯ್ತಾ? ನೀವು ಕಾಫಿ ಸುಖ ಅಂತೀವಿ, ಅಲ್ಲಿರೋ ಸುಖ ಅಲ್ಲಿಗೆ ಸೀಮಿತ ಮಾಡಿಬಿಟ್ಟಿದ್ದು. ಹೌದಾರಣಪ್ಪ? ಹಾಗೆ ಇಲ್ಲಿ ಆ ಥರ ವಿಷಯಗಳೊಂದೂ ಇಲ್ಲ, ಕೇವಲ ಆನಂದವೇ ಇದೆ. ಹಾಗೆ ಸೀಮಿತ ಮಾಡೋಕ್ಕೆ ಆಗೋದೇ ಇಲ್ವಲ್ಲ
ಅಂದರೆ ಮಾಡ್ತೀವಿ. ಹೇಗೆ ಮಾಡಿದ್ದೀವಿ ಅಂದರೆ ಇಷ್ಟು ಕಾಲ ಅಂತ ಇಟ್ಕೊಂಡ್ಬಿಟ್ವಲ್ಲ, ಸೀಮಿತ ಮಾಡೋದೇ ಇಲ್ಲ. ಸೀಮಿತ ಮಾಡೋದಕ್ಕೆ ಅವಕಾಶವಿಲ್ಲ. ಅಲ್ಲೇ ನೋಡಿದ್ರೆ ಕಾಲ ಇರಲೇ ಇಲ್ಲ ಸುಷುಪ್ತಿಯಲ್ಲಿ. ಆದ್ದರಿಂದ ಅದನ್ನೇ ಮುಂದಕ್ಕೆ ಹೇಳ್ತಾನೆ. ಏನಂದರೆ ಆನಂದವು, ಇದು ಇವನಿಗೆ ಪರಮಾನಂದವು ಅಂತ ಶ್ರುತಿ ಇದೆ. ಕನಸು ಮುಂತಾದವುಗಳಲ್ಲಿರುವ ಅರಿವೆಂಬ ಚೇತಸ್ಸಿಗೆ ದ್ವಾರವಾಗಿರೋದ್ರಿಂದ ಚೇತೋಮುಖನು. ಈ ಪ್ರಾಜ್ಞನಿದಾನಲ್ಲ, ಈ ಪ್ರಾಜ್ಞೆ ಅಂದರೆ ಈ ಜೀವನ ಅಲ್ಲಿ ಇವಾಗ ಸಮಷ್ಟಿ ಮಾತಾಡ್ತಾ ಇರೋದು. ಆದರೆ ಜೀವನ ದೃಷ್ಟಿಯಿಂದ ನೋಡಿದ್ರೆ ಇವನು ಚೇತೋಮುಖನು ಅಂತ ಕರೀತಾರೆ. ಯಾಕೆ? ಇವನೇ ಮುಂದೆ ಎಲ್ಲವನ್ನು ತಿಳ್ಕೊಳ್ಳೋನು, ಗೊತ್ತಾಯ್ತಲ್ಲ. ಆದ್ದರಿಂದ ಇವನು ಚೇತೋಮುಖನು ಅಂತ ಕರೆದ್ರು. ಇನ್ನೊಂದು ನೋಡಿ, ಪ್ರಾಜ್ಞ, ಚೇತೋಮುಖ ಪ್ರಾಜ್ಞ ಅಂತ ಹೇಳ್ತು. ಪ್ರಾಜ್ಞ ಅಂದ್ರೇನು ಅಂದರೆ ನೋಡಿ ಏನು ಹೇಳಿದ್ದಾರೆ. ಹಿಂದೆ ಆದದ್ದನ್ನು ಮುಂದೆ ಆಗುವುದನ್ನು ಅರಿಯುವ ಸರ್ವ ವಿಷಯಗಳ ಜ್ಞಾತೃತ್ವವು ಈತನದೇ ಆಗಿದ್ದರಿಂದ ಇವನು ಪ್ರಾಜ್ಞ. ಇವಾಗಲೂ ಸ್ಪಷ್ಟವಾಗೋಯ್ತು. ಇಲ್ಲೇನಿಲ್ಲಿ ಅಲ್ಲಿ ಜ್ಞಾತೃತ್ವ ಇತ್ತಾ? ಇರಲಿಲ್ಲ. ಎಚ್ಚರಿಕೆ ದೃಷ್ಟಿಯಿಂದ ತಾನು ಮಾತಾಡ್ತಾ ಇರೋದು. ಏನು ಮಾತಾಡ್ತಾ ಇರೋದು ಅಂದರೆ ಇವನು ಸುಷುಪ್ತಿಗೆ ಮುಂಚೆ ಜ್ಞಾತ, ಸುಷುಪ್ತಿಯಿಂದ ಮೇಲೆ ಪುನಃ ಜ್ಞಾತ, ಮಧ್ಯ ಜ್ಞಾತ ಅಲ್ಲದೆ ಹೋಗ್ತಾನಾ? ಜ್ಞಾತ ಆಗಿರಬೇಕು ಇಲ್ಲ. ಆದ್ದರಿಂದ ಇವನು ಸರ್ವ ವಿಷಯ ಜ್ಞಾತೃತ್ವ ಇವನಲ್ಲಿರೋದ್ರಿಂದ ಇವನು ಪ್ರಾಜ್ಞನು ಅಂತ ಹೇಳಿದ್ದಾರೆ. ತಕ್ಷಣ ಎಚ್ಚರಿಕೆಯನ್ನು ಕೊಡ್ತಾರೆ. ಇದು ನೀವಿಲ್ಲಿ ಭಗವತ್ಪಾದರ ವೈಭವ ನೋಡಬೇಕಾಗಿದ್ದೀರ. ಇಂಥ ಕಡೆ ನೋಡಿ, ಇವಾಗ ಏನು ಹೇಳಿದ್ರು, ಒಂದೇ ತತ್ವವನ್ನು ವ್ಯಷ್ಟಿ ದೃಷ್ಟಿಯಿಂದ ಹೇಳಿದರು. ನಾನು ಹೇಳ್ತಾರೆ ಗೊತ್ತಾಗ್ತಾ ಇದೆಯಲ್ಲಪ್ಪ, ವ್ಯಷ್ಟಿ ದೃಷ್ಟಿಯಿಂದ ಹೇಳಿದರು. ಎದ್ದು ಕೂಡಲೇ ನೋಡಿದ್ರೆ ಜ್ಞಾತ, ಹಿಂದೆನೂ ಅದಕ್ಕೆ ಮುಂಚೆನೂ ಜ್ಞಾತ, ಇವಾಗಲೂ ಆಮೇಲೂ ಜ್ಞಾತ. ಆದ್ದರಿಂದ ಜ್ಞಾತೃತ್ವ ಹೇಳಬೇಕು. ಜ್ಞಾತೃತ್ವ ಹೇಳಬೇಕು ಅಂದ್ರೆ ಅವಿದ್ಯೆ ಹೇಳಬೇಕು ಅಂತ ಆಯ್ತಾ ಇಲ್ಲ? ಅವಿದ್ಯೆ ಹೇಳಬೇಕು ಅಂದ್ರೆ ಅರ್ಥ ಏನೋ ಗೊತ್ತಿಲ್ಲ ಅಂತ. ಅವಿದ್ಯೆ ಅಂದ್ರೆ ಒಂದು ತತ್ವ ಇಟ್ಕೊಂಡ್ರೆ ಡೇಂಜರು. ಸ್ಪಷ್ಟ ಇದೇನಪ್ಪ? ಇದು ಹೇಳಿದ್ಮೇಲೆ ನಾನು ಹಾಗಾದ್ರೆ ಜೀವನೇ ಭದ್ರಾಗಿ ಹೇಳ್ಬಿಟ್ರಲ್ಲ, ಹೇಗೆ ಸರಿ ಹೋಗುತ್ತೆ? ಎಲ್ಲಿ ಸಮಷ್ಟಿ? ಎಲ್ಲಿ ಇವಾಗ ಜಾಗ್ರತ್ನಲ್ಲಿ ಸಮಷ್ಟಿ ಇದೆಯೋ ಇಲ್ಲೋ? ವೈಶ್ವಾನರ ಸ್ವಪ್ನದಲ್ಲಿ ಸಮಷ್ಟಿ ಇದೆಯೋ ಇಲ್ಲೋ? ಇಲ್ಲಿ ಜ್ಞಾತೃತ್ವ ದೃಷ್ಟಿಯಿಂದ ಸಮಷ್ಟಿ ಯಾವುದು ಅಂತ ಕೇಳಿದ್ರೆ ನೋಡಿ ಹೇಳ್ತಾರೆ, ಅಥವಾ ಪ್ರಜ್ಞತ್ವೊಂದೇ ಇರುವುದು ಇವನು ವಿಶೇಷ ರೂಪವು, ಆದ್ದರಿಂದ ಇವನು ಪ್ರಾಜ್ಞರು. ನೋಡಿ ಹಾಗಂದ್ರೆ ಏನು ಅಂತ. ಸಮಷ್ಟಿ ಇದಾನಲ್ಲ, ಸಮಷ್ಟಿ ಪ್ರಾಜ್ಞನು ಈಶ್ವರನ್ ತಾನೆ. ನೋಡಿ, ವೈಶ್ವಾನರ ತೈಜಸ ಹೌದಾನೆ. ಇಲ್ಲಿ ಅಲ್ಲಿ ಸುಷುಪ್ತಿನಲ್ಲಿ ತೈಜಸ ಅಂದರೆ ಸುಷುಪ್ತಿ ಸ್ಥಾನದಲ್ಲಿ ವೈಶ್ವಾನರ ತೈಜಸ, ಪ್ರಾಜ್ಞ ಅಂದ್ರೆ ಈಶ್ವರ ತಾನೆ. ಅವನು ಪ್ರಜಾಪತಿ, ಇವನು ಹಿರಣ್ಯಗರ್ಭ, ಇವನು ಈಶ್ವರ, ಅವರ ಅಪ್ಪನಪ್ಪ ತಾತ. ಅರ್ಥ ಆಯ್ತಾ? ಈಶ್ವರ ಅಂದರೆ ಯಾರು ಇವಾಗ? ಈಶ್ವರ ಅಂದರೆ ಭಗವದ್ಗೀತೆಯಲ್ಲಿ ಹೇಳಿದೆ ನೋಡಿ, ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ. ಅಹಂಕಾರ ಇದು ಎಮ್ಮೆ ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ. ಏನು ಮಾಡ್ತಾ ಇದ್ದಲ್ಲ, ಸರಿ ಬಿಡಿ. ಇಲ್ಲ, ಭಿನ್ನ ಪ್ರತಿಷ್ಠದಲ್ಲ. ಅದಾದಮೇಲೆ ಅಲ್ಲ, ಅದಲ್ಲ, ಅದಲ್ಲ, ಆ ಶ್ಲೋಕನೇ ಅಲ್ಲ. ಹಾಗೆ ಇವಾಗ
ಓ ಅವ್ಯಕ್ತ ಮಹತ್ತು ಅಹಂಕಾರ ಅಂತ ಬಂತ ಇಲ್ಲಪ್ಪ? ಇಲ್ಲಿ ಈಶ್ವರ ಸಮಷ್ಟಿ, ಪ್ರಜ್ಞಾನ, ಅಂದರೆ ಕ್ವಶನ್ ಏನು ಬರ್ತದೆ ಅಂದರೆ ಅವ್ಯಕ್ತ ಮಹತ್ ಅಹಂಕಾರ ತನ್ಮಾತ್ರ ಪದ್ಧತಿಯಲ್ಲಿ ಸೃಷ್ಟಿ ಹಾಗೆ ಆರಂಭ ಆಗುತ್ತೆ. ಅವ್ಯಕ್ತದಿಂದ ಮಹತ್ವ, ಮಹತ್ವದಿಂದ ಅಹಂಕಾರ, ಅಹಂಕಾರದಿಂದ ತನ್ಮಾತ್ರೆಗಳು ಬರುತ್ತೆ. ಇಲ್ಲಿ ಮಹತ್ವನಿಂದ ಸಮಷ್ಟಿ ಬುದ್ಧಿ, ಅಹಂಕಾರದಿಂದ ಸಮಷ್ಟಿ ಮನಸ್ಸು ಹುಟ್ಟುತ್ತೆ. ಗೊತ್ತಾಯ್ತಾ? ಅದೇ ಹಿರಣ್ಯಗರ್ಭನು. ಆ ಮನಸ್ಸು ಬುದ್ಧಿಗಳಿಂದ ಕೂಡ್ಕೊಂಡಿರೋನು ಹಿರಣ್ಯಗರ್ಭನು. ಗೊತ್ತಾಗ್ತಾ ಇದೆಯಾ? ಇಲ್ಲಿಂದ ಬುದ್ಧಿ, ಸಮಷ್ಟಿ ಬುದ್ಧಿ, ಇಲ್ಲಿಂದ ಮನಸ್ಸು, ಸಮಷ್ಟಿ ಮನಸ್ಸು, ಇವನೇ ಹಿರಣ್ಯಗರ್ಭ. ಈ ಚಿತ್ರ ಗೊತ್ತಾಯ್ತಾ? ಹಾಗೆ ನೋಡಿ, ಇಲ್ಲಿ ಮೇಲ್ಗಡೆ ಅಹಂಕಾರ ಇದೆಯಲ್ಲ, ಅದು ಯಾರಿಗೂ ಉಪಾಧಿ? ಈಶ್ವರನಿಗೆ ಉಪಾಧಿ. ಭಿನ್ನ ಪ್ರಕೃತಿರಷ್ಟಧ ಮಹಾಭೂತಾನಿಂದ್ರ ತನ್ಮಾತ್ರೆಗಳು. ಗೊತ್ತದ? ಅಹಂಕಾರ, ಮಹತ್ತು, ಇದಿಷ್ಟು ಈಶ್ವರನ ತಾನೇ ಉಪಾಧಿ. ಸ್ಪಷ್ಟ ಆಗ್ತಾ ಇದೆ ಪ್ರತಿಯೊಬ್ಬರಿಗೂ? ಇವಾಗ ಇಲ್ಲಿ ಅಹಂಕಾರ ಅನ್ನೋದು ಕೆಟ್ಟ ಪದ. ನಾವೇನೋ ನಮ್ಮಲ್ಲಿ ಒಂದು ಇಟ್ಕೊಂಡಿದ್ದೀವಿ, ನಮ್ಮ ಅಹಂಕಾರ ಅಂದ್ಕೊಂಡ್ಬಿಡ್ತೀವಿ. ನಮ್ಮ ಅಹಂಕಾರದ ಬಗ್ಗೆ ಶಾಸ್ತ್ರ ಏನು ಹೇಳುತ್ತೆ? ಅಹಂಕಾರ ವಿಮೂಢ ಆತ್ಮ ಕರ್ತಾ ಮಿತನ್ಯತೆ ಅಂತಿದೆ. ಅಂದರೆ ಅಹಂಕಾರದಿಂದ ಕೂಡ್ಕೊಂಡಿರೋ ಮೂಢ ಇದ್ದಾನಲ್ಲ, ಅವನು ತನ್ನನ್ನು ತಾನು ಕರ್ತ ಅನ್ಕೋತಾನೆ ಅಂತಿದೆ. ಇವಾಗ ಇಲ್ಲಿ ಅಹಂಕಾರ ಅಂದರೆ ಅದೇ ಅಹಂಕಾರ ಆಗೋಕ್ಕೆ ಸಾಧ್ಯವೋ? ಈಶ್ವರ ಮೂಢ ಆಗ್ಬಿಡ್ತಾನೋ ಇಲ್ಲ ಅವಾಗ? ಗೊತ್ತಾಗ್ತಾ ಇದೆ ನಿಮಗೆ? ಆದ್ದರಿಂದ ಇಲ್ಲಿ ಈಶ್ವರನ ಅಹಂಕಾರ ಅಂದ್ರೆ ಏನು ಅಂತ ಬರುತ್ತೆ. ಶಂಕರ ಶ್ಲೋಕದಲ್ಲಿ ಹೇಳ್ತಾರೆ, ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ. ಏನೋ ತತ್ವ. ಅಹಂಕಾರ ಅಂದ್ರೇನು? ಅಹಂ ಪ್ರತ್ಯಯ ಲಕ್ಷಣ. ಇಲ್ಲಿ ಈಶ್ವರನಿದೆಯಲ್ಲ, ಏನು ಬರ್ತಾರೆ ನೆನ್ಪಿಡಿ. ಈ ಅಹಂಕಾರವನ್ನ ಅಹಂ ಪ್ರತ್ಯಯ ಲಕ್ಷಣ ಅಂತ ಬರ್ತದೆ. ನೋಡಿ, ಅಹಂ ಪ್ರತ್ಯಯ ಲಕ್ಷಣ ಅಂದ್ರೆ ನೋಡಿ, ಅಲ್ಲಿ ಈಶ್ವರನಲ್ಲಿರೋ ಅಹಂಕಾರಕ್ಕೂ ನಮ್ಮ ಅಹಂಕಾರಕ್ಕೂ ಇರೋ ದೊಡ್ಡ ವ್ಯತ್ಯಾಸ ನೋಡಿ. ನಮಗಿರೋ ಅಹಂಕಾರದಲ್ಲಿ ಬರೀ ಅಹಂ ಅಂತ ಬರೋದೇ ಇಲ್ಲ.
ಏನು ಬಂದ್ರೂ ನಾನು ಗಂಡಸು, ನಾನು ಹೆಂಗಸು, ನಾನು ಹೋಗ್ತಾ ಇದ್ದೀನಿ, ನಾನು ಕೂತ್ಕೋತಾ ಇದ್ದೀನಿ, ನಾನು ತಿಂತಾ ಇದ್ದೀನಿ, ನಾನು ಓಡಾಡ್ತಾ ಇದ್ದೀನಿ, ಇದೇ ತಾನೇ ಬರುತ್ತೆ. ಬರೀ ನಾನು ಅಂತ ಬರಲ್ಲ, ನಾನು ಜೊತೆಗೆ ಏನೋ ಇನ್ನೊಂದು ವ್ಯವಹಾರ ಬಂದೇ ಬರುತ್ತೆ. ಯಾಕೆ ಅಭ್ಯಾಸ ಇದೆಯಲ್ಲ. ಗೊತ್ತಾಯ್ತಾ? ಏನೂ ಅಭ್ಯಾಸ ಇಲ್ಲ ಅಂತ ಇಟ್ಕೊಳ್ಳಿ, ಬೇರೆ ಇನ್ನೇನಾದ್ರು ಇನ್ನೊಂದು ತೊಗೊಂಡ್ಬಿಡ್ತೀನಿ. ಆಗ ನಾನು ಚೆನ್ನಾಗಿ ನಿದ್ದೆ ಮಾಡಿದೆ ಅಂತೀನಿ, ಅಲ್ಲೇನು ಉಪಾಧಿ ಇಲ್ಲವೇ ಇಲ್ಲ. ಜಾಗೃತಿನಲ್ಲಿ ಸ್ವಪ್ನದಲ್ಲಾದರೆ ಉಪಾಧಿ ಇದೆ. ನಾನು ಓಡಾಡಿದೆ, ತಿಳ್ಕೊಂಡೆ, ಮಾಡಿದೆ ಅಂದರೆ ಅರ್ಥ ಇದೆ, ಅದಕ್ಕೆ ತಪ್ಪಾದ್ರೂ ಒಂದು ಅರ್ಥ ಇದೆ. ಸುಷುಪ್ತಿನಲ್ಲಿ ಉಪಾಧಿನೇ ಇಲ್ವಲ್ಲ, ನಾನು ಚೆನ್ನಾಗಿ ನಿದ್ದೆ ಮಾಡಿದೆ ಅಂದರೆ ಅರ್ಥ ಏನು? ಅರ್ಥ ಆಯ್ತಾ ನಿಮಗೆ? ಅವಾಗ ಹಿಂದಿನಲ್ಲಿ ಏನು ಗೊತ್ತಾ, ಇವಾಗ ಸುಷುಪ್ತಿನಲ್ಲಿ ಗಂಡಸು ಇಲ್ಲ, ಹೆಂಗಸು ಇಲ್ಲ, ಹೌದಾನಪ್ಪ? ಇಲ್ಲಿ ನಮಗೆಲ್ಲ ತಕರಾರಿಲ್ಲ. ನಾನು ನಿದ್ದೆ ಮಾಡಿದೆ, ಹೆಂಗಸೂ ಅದೇ ಹೇಳ್ತಾಳೆ, ಗಂಡಸು ಅದೇ ಹೇಳ್ತಾನೆ. ಹಿಂದಿನಲ್ಲಿ ಆಗಲ್ಲ. ಮೇ ಅಚ್ಚಾ ಸೋಗಿ ಹೆಂಗಸು, ಇವನು ಗಂಡಸು ಹೇಳಿದ್ರೆ ಮೇ ಅಚ್ಚಾ ಸೋಗಯ. ಅಲ್ಲಿ ಹೆಣ್ಣು ಗಂಡು ಶರೀರವನ್ನು ಅಲ್ಲಿಗೂ ತೊಗೊಂಡೋಗ್ಬಿಡ್ತಾರೆ. ಗೊತ್ತಾಯ್ತಾ ನಿಮಗೆ? ಅಂದರೆ ಏನರ್ಥ, ಅಲ್ಲೋದನ್ನು ಉಪಾಧಿ ಬುದ್ಧಿಯಿಂದ ನೋಡ್ತಾನೆ, ನಾನು ಅದಕ್ಕೆ ಸುಖವಾಗಿ ಅನುಭವಿಸಿದೆ ಅಂತ ಹೇಳ್ತಾನೆ. ಆದರೆ ಈಶ್ವರನಲ್ಲಿರ್ತಕ್ಕಂಥ ಅಹಂ ಇದೆಯಲ್ಲ, ಅದು ಕೇವಲ ನಾನು. ಅದು ಕೇವಲ ನಾನು, ಅಲ್ಲಿ ವ್ಯವಹಾರವಿಲ್ಲ. ಗೊತ್ತಾಯ್ತಲ್ವ? ವ್ಯವಹಾರವಿಲ್ಲ ಅಂದರೆ ಹೇಗೆ? ಅವನೇ ಅಲ್ವ ಸೃಷ್ಟಿ ಸ್ಥಿತಿಯಲ್ಲಿ ಏನು ಮಾಡ್ತಾ ಇರೋದು? ಮುಂದೆ ಬರುತ್ತಲ್ಲ ಮುಂದಿನ ಮಂತ್ರ. ವ್ಯವಹಾರ ಇಲ್ಲ ಅಂದ್ರೆ ಅರ್ಥ ಏನೋ? ವ್ಯವಹಾರ ಇದೆ, ನಾನು ಮಾಡ್ತಾ ಇದ್ದೀನಿ ಅನ್ನೋ ಬುದ್ಧಿ ಇಲ್ಲ. ಏನಪ್ಪ ಸ್ಪಷ್ಟವಾಗ್ತಾ ಇದೆಯಾ ಪ್ರತಿಯೊಬ್ಬರಿಗೂ? ಗೊತ್ತಾಯ್ತಲ್ಲ? ಕೇವಲ ಅಹಂ ಪ್ರತ್ಯಯ ಲಕ್ಷಣ ಅನ್ನತ್ತೆ. ಆದ್ದರಿಂದ ಇಲ್ಲಿ ಪ್ರಜ್ಞಪ್ತಿ ಅಂದರೆ ಇದು. ಪ್ರಜ್ಞಪ್ತಿ ಅಂದರೆ ಉಪಾಧಿಯಿಂದ ಕೂಡಿಕೊಂಡಿರೋ ಸತ್ಯಂ ಜ್ಞಾನವಂತಂ ಬ್ರಹ್ಮ ಜ್ಞಾನ. ಯಾವುದು ಉಪಾಧಿ? ಈ ಪ್ರಕೃತಿಯ ಉಪಾಧಿ. ಯಾವುದು? ಪ್ರಾಣ, ಅವ್ಯಕ್ತ, ಮಹತ್ವ, ಅಹಂಕಾರ, ತನ್ಮಾತ್ರೆಗಳು. ಈ ಪ್ರಕೃತಿಯಿಂದ ಕೂಡ್ಕೊಂಡಿರೋ ಬ್ರಹ್ಮವನ್ನು ಈಶ್ವರ ಅಂತಾರೆ. ನಾನು ಹೇಳಿದ್ದೀನಿ, ಯಾವ ರೀತಿ ಬಂಗಾರವೇ ಆಗಿರ್ತಕ್ಕಂಥ ಬಳಿಯನ್ನು ಬಳೆ ಅಂತ ಕರೀತಾರೋ ಆಕಾರವನ್ನು ಇಟ್ಕೊಂಡು, ಹಾಗೇನೆ ಇಲ್ಲಿ ಬ್ರಹ್ಮವೇ ಆಗಿರ್ತಕ್ಕಂಥ ಪ್ರಕೃತಿಯನ್ನು ಉಪಾಧಿಯಾಗಿಟ್ಕೊಂಡು ಬ್ರಹ್ಮಕ್ಕೇನೆ ಈಶ್ವರ ಅಂತ ಹೆಸರು ಕೊಡ್ತಾರೆ. ಇವಾಗ ಉಪಾಧಿ ಒಪ್ಕೋತೀವಿ ನಾವು, ಅಲ್ಲಿ ವ್ಯವಹಾರ ಇದೆ. ಆದರೆ ನಾನು ಮಾಡ್ತಾ ಇದ್ದೀನಿ ಅನ್ನೋ ಬುದ್ಧಿ ಇಲ್ಲ. ಈಶ್ವರನಿದ್ದಾನೆ, ಸಮಷ್ಟಿಯನ್ನು ಒಪ್ಪಿದೆ ನೋಡಿ. ಯಾಕೆ? ಇಲ್ಲಿ ಅವಿದ್ಯೆ ಉಪಾಧಿ ಇದೆ, ಅಲ್ಲಿ ಮಾಯ ಉಪಾಧಿ ಇದೆ. ಇವಾಗ ಇಲ್ಲಿ ಜಾಗೃತ ದೃಷ್ಟಿಯಿಂದಲೇ ನಾವಿಲ್ಲಿ ಅವಿದ್ಯೆಯನ್ನು ಒಪ್ಪದೇ ಇದ್ದರೆ ತುರಿಯನ್ನು ಹೇಳಬೇಕಾಗೇ ಇಲ್ವಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ತುರಿಯನ್ನು ಹೇಳಿರೋದ್ರಿಂದ ಅವಿದ್ಯೆಯನ್ನು ಒಪ್ಪಬೇಕು. ನಿಜವಾಗ್ಲೂ ತಪ್ಪರೋದೆಲ್ಲಿಂದ್ರೆ ಅವಿದ್ಯೆಯನ್ನು ಭಾವ ಅಂತ ಹೇಳಿದ್ರೆ ಗೋಳು, ಇಲ್ಲದೆ ಹೋದ್ರೆ ಏನೇನು ತಪ್ಪಿಲ್ಲ. ಸ್ಪಷ್ಟ ಆಯ್ತಾ ಪ್ರತಿಯೊಬ್ಬರಿಗೂ? ಅಹಂಕಾರ ಮಮಕಾರ ಒಂದು ಇರೋಲ್ಲ. ಸ್ಪಷ್ಟ ಆಯ್ತಾ? ಆದ್ರಿಂದ ಇಲ್ಲೇನು ಎರಡೂ ಹೇಳಿದ್ದಾರೆ. ಯಾಕೆಂದ್ರೆ ಎಲ್ಲ ಕಡೆ ಸಮಷ್ಟಿ ವ್ಯಷ್ಟಿ ಸಮಷ್ಟಿ ವ್ಯಷ್ಟಿ ಹೇಳ್ತಾ ಇದ್ದಾರೆ. ಇಲ್ಲಿ ಸಮಷ್ಟಿ ಎಲ್ಲಿ ಬರುತ್ತೆ ಅಂದರೆ, ಇಲ್ಲಿ ಇವನು ಜ್ಞಾತರು ವ್ಯಷ್ಟಿನಲ್ಲಿ, ಪ್ರಜ್ಞಪ್ತಿ ಮಾತ್ರ ಅಲ್ಲಿ ಸಮಷ್ಟಿನಲ್ಲಿ. ಸ್ಪಷ್ಟವಾಯ್ತಾ? ಏನಪ್ಪ ಇನ್ನೊಂದ್ಸಲ ಹೇಳಬೇಕು ಅಂದರೆ ಹೇಳ್ತೀನಿ. ಸ್ವಪಿತಿ ನಿದ್ದೆ ಮಾಡಿದೆ ಅಂತ ಅಲ್ಲಿ ಪ್ರಾಜ್ಞೆನೆ.
ಅಲ್ಲಿ ತತ್ವ ನೋಡ್ಕಿದ್ರೆ ಆಮೇಲೆ ತುರಿಯ ಸಿಗುತ್ತೆ. ಜ್ಞಾನಿ ಬದುಕಿರ್ಬೇಕಾದ್ರೇನು ಮುಕ್ತನೇ, ಸತ್ಮೇಲೂ ಮುಕ್ತನೇ, ತುರಿಯುವೆ. ಹೌದು. ಅಜ್ಞಾನಿ ಬದುಕಿರ್ಬೇಕಾದ್ರೆ ಅವನು ಮುಕ್ತನಲ್ಲ, ಸತ್ ಮೇಲೆ ಮಹತ್ತಾಗಿರ್ತಾನೆ, ಪ್ರಜ್ಞಾನ ಘನವಾಗಿ ಇರ್ತಾನೆ, ಮುಕ್ತನಾಗೋದು ಸಾಧ್ಯವಿಲ್ಲ ಅನ್ನೋ ಅರ್ಥ ಬರ್ತಾ ಇದೆಯಾ? ಇಲ್ಲ, ಹಾಗಲ್ಲ. ನೋಡಿ ಇಲ್ಲೇ ಸ್ಪಷ್ಟ ಏನು ಮಾಡಿದೆ, ಎಲ್ಲಿವರೆಗೆ ಅವಿದ್ಯೆ ಇರುತ್ತೋ ಅಲ್ಲಿವರೆಗೆ ಉಪಾಧಿ ಇದೆ. ವಿದ್ಯೆ ಬಂದ್ಮೇಲೆ ಸುಷುಪ್ತಿನೇ ಇಲ್ಲ. ವಿದ್ಯೆ ಬಂದ್ಮೇಲೆ ಜಾಗೃತಿ ಇಲ್ಲ, ಸ್ವಪ್ನವೂ ಇಲ್ಲ, ಸುಷುಪ್ತಿನೂ ಇಲ್ಲ. ಗೊತ್ತಾಯ್ತಾ? ಬ್ರಹ್ಮ ಒಂದೇ ಇದೆ. ಅದು ಬರೀ ಮುಕ್ತನಿಗೆ, ಎಲ್ಲ ಜ್ಞಾನಿಗೆ, ಜ್ಞಾನಿಗೆನೇ ಹೇಳ್ತಾರೆ. ಜ್ಞಾನಿಗೆ ಅವನೊಂದು ಕಡೆ ಇರ್ತಾನೆ ಅನ್ನೋದ್ರ ಅರ್ಥವೇ ಇಲ್ಲ ಅಲ್ವೇ? ಅವನು ಎಲ್ಲೆಲ್ಲೂ ಇದ್ದಾನೆ. ಅವನಿಗೆ ಯಾವ ಸಂಬಂಧ, ಅವಸ್ಥೆಗಳ ಸಂಬಂಧವೇ ಇಲ್ಲ, ಜಗತ್ತಿನ ಸಂಬಂಧವೇ ಇಲ್ಲ. ಕ್ಷೇತ್ರ ಧರ್ಮ ನಡ್ಕೊಂಡು ಹೋಗ್ತಾ ಇದೆ ಅಷ್ಟೇ. ಹಾಂ ಹಾಂ ಹೌದು, ಅಲ್ಲೇ ಸತ್ ಮೇಲೆ ಪ್ರಜ್ಞಾನಾಗೇ ಇರ್ತಾನೆ. ಅವನು ವಿದ್ಯೆ ಬರೋವರೆಗೆ ಹಾಗೆ ಇರ್ತಾನೆ. ನೋಡಿ, ಬುದ್ಧಿ ಶರೀರ ಹೊಸದು ಬರ್ತಾ ಇರುತ್ತೆ, ಬುದ್ಧಿ ಹೊಸದು ಬರೋಲ್ಲ. ಬುದ್ಧಿ ಯಾವಾಗಲೂ ಅನಾದಿ ಕಾಲದಿಂದ ತಗಲ್ಕೊಂಡೇ ಇದೆ. ಅದೇ ನಮ್ಮ ಸಂಸ್ಕಾರ ಒಂದು ಜನ್ಮಕ್ಕೆ ಇನ್ನೊಂದು ಜನ್ಮಕ್ಕೆ ಒಯ್ಯೋದು. ಅರ್ಥ ಆಯ್ತಲ್ಲ? ಬಿಡಿ, ಪರವಾಗಿಲ್ಲ, ಹೊಡಿ. ನೋಡಿ, ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಏಷ ಅಂತರ್ಯಾಮಿ, ಏಷ ಯೋನಿ, ಸರ್ವಸ್ಯ ಪ್ರಭಾಪ್ಯೂಹಿ ಭೂತಾನಾಂ. ಗೊತ್ತಲ್ಲ? ಇವನಿದಾನಲ್ಲ, ಇವನು ಈಶ್ವರನು, ಇವನೇ ಸರ್ವೇಶ್ವರನು, ಇವನೇ ಎಲ್ಲರನ್ನೂ ಆಳ್ತಾ ಇರೋನು, ಇವನೇ ಸರ್ವಜ್ಞನು. ಎಲ್ಲ ಕಡೆ ಇವನೇ ಅಲ್ವ ಇರೋದು. ಏಷ ಅಂತರ್ಯಾಮಿ, ಎಲ್ಲ ಹೃದಯದಲ್ಲೂ ಸುಷುಪ್ತಿ ಕಾಲದಲ್ಲಿ ಅಲ್ಲೇ ಬರ್ತಾ ಇದ್ದಾನೆ, ಅಂತರ್ಯಾಮಿ. ಏಷ ಯೋನಿ ಸರ್ವಸ್ಯ, ಏನೇನಿದು ಹುಟ್ಟಿ ಸಾಯಂತ ಏನಿದೆಯೋ ಅದೆಲ್ಲಕ್ಕೂ ಇವನೇ ಭೂತಗಳ ಉತ್ಪತ್ತಿ ಕಾರಣ. ಏಷಿ ಸ್ವರೂಪಾವಸ್ಥಾ ಈಶ್ವರ ಸರ್ವೇಶ್ವರ. ಸ್ವರೂಪದಲ್ಲಿ ನಿಂತಿರುವ ಈತನೇ ಸರ್ವೇಶ್ವರನು. ಗೊತ್ತಾಯ್ತಲ್ಲ? ಅಂದರೆ ಸ್ವರೂಪದಲ್ಲಿ ನಿಂತಿರುವ ಈತನೇ ಪರಮೇಶ್ವರನು. ನೋಡಿ, ಉಪಾಧಿ ಅನ್ನೋದು ಸೃಷ್ಟಿಯನ್ನು ನಾವು ಹೇಳೋದಕ್ಕೋಸ್ಕರ ಬ್ರಹ್ಮ ಕಾಣಿಸಿರೋದು. ನೋಡಿ, ಈ ಪ್ರಕೃತಿ ಈಶ್ವರನಿಗೆ ಉಪಾಧಿ ಅಂತ ಹೇಳಿದ್ವಿ ಇಲ್ಲ? ನಾವು ಯಾತಕ್ಕೆ ಹೇಳಿದ್ವಿ? ಹೇಳೋದಕ್ಕೆ ಕಾರಣ ಏನಿತ್ತು ಅಂದರೆ, ಸೃಷ್ಟಿ ಯಾರು ಮಾಡ್ತಾರೆ? ಆಗ ಬ್ರಹ್ಮ ಒಂದೇ ಇದ್ದರೆ ಅದು ಏನು ವ್ಯವಹಾರ ಮಾಡೋದಿಲ್ಲ. ಹೌದಾನೆ? ಬ್ರಹ್ಮ ಅದು ಏನು ವ್ಯವಹಾರ ಮಾಡಲ್ಲ, ಅವ್ಯವಹಾರ್ಯ. ಉಪಾಧಿ ಇದ್ದರೆ ಮಾಡಬಹುದು. ಉಪಾಧಿ ಇದ್ದು ಅದಕ್ಕೆ ಅಂಟ್ಕೊಂಡ್ಬಿಟ್ರೆ ನಾನು ಅಧ್ಯಾಸ ಬಂದ್ಬಿಡ್ತು. ಉಪಾಧಿ ತಿರ್ದುಕೊಳ್ಳಿ, ಅಂಟ್ಕೊಳ್ದೇ ಇದ್ದರೆ ಅದರ ಬಗ್ಗೆ ಕೆಲಸ ನಡೆಯುತ್ತೆ. ಅರ್ಥ ಆಯ್ತಲ್ವಾ? ಆದ್ದರಿಂದ ಇಲ್ಲಿ ಉಪಾಧಿ ಸಮೇತವಾಗಿರೋ ಬ್ರಹ್ಮನ್ ಈಶ್ವರ ಅಂತ ಹೇಳಿದ್ರಿಂದ ಏನಾಯಿತು? ಈಶ್ವರನ ಕುರಿತು ವ್ಯವಹಾರ ಮಾತಾಡುವಾಗ ಈಶ್ವರನ್ ಮಾಡ್ತಾ ಇದ್ದಾನೆ, ಇವನೇ ಸರ್ವಸ್ಯ ಪ್ರಭಾಪ್ಯ ಭೂತಾನ ಅಂತ ಹೇಳ್ಬೋದು. ಸ್ವರೂಪವನ್ನು ಕೇಳಿದ್ರೆ ಅಯ್ಯೋ ಈತನೇ ಪರಬ್ರಹ್ಮ ಅಂತ ಹೇಳಬೇಕು. ವ್ಯವಹಾರ ಕೇಳಿದ್ರೆ ಈಶ್ವರ ಅಂತ ಪದ ಉಪಯೋಗಿಸ್ತೀವಿ, ಸ್ವರೂಪವನ್ನು ಕೇಳಿದ್ರೆ ಬ್ರಹ್ಮ ಅಂತ ಹೇಳ್ತೀವಿ. ಇಲ್ಲೂ ಅಷ್ಟೇ, ಇದು ತೊಟ್ಕೊಳ್ಳೋದು ಮುಡ್ಕೊಳ್ಳೋದು ಮತ್ತೆ ತಯಾರು ಮಾಡಿಸೋ ಅಂದರೆ ಬಳೆ ಅಂತೀವಿ, ಇದು ಅಂದರೆ ಬಂಗಾರ ಅಂತೀವಿ. ಗೊತ್ತಾಯ್ತಲ್ಲ? ಆದ್ದರಿಂದ ಇವನು ಸ್ವರೂಪದಲ್ಲೇ ನಿಂತಿರೋನು.
ಅಧಿದೈವದಿಂದ ಒಳಗೂಡುವ ಭೇಸಮೋಹನ್ಮೇಲೆ ಆಳುವಾತನು. ಅಧಿದೈವ ಅಂದ್ರೇನು? ಬೇರೆ ಬೇರೆ ದೇವತೆಗಳಿದಾರಲ್ಲ, ಇವನ್ನೆಲ್ಲ ಇವನೇ ಆಳ್ತಾರ. ಹಿರಣ್ಯಗರ್ಭ ನೋಡಿ, ಪ್ರಜಾಪತಿ ದೇವಗಳನ್ನ ಆಳ್ತಾನೆ, ದೇವತೆಗಳನ್ನ. ಪ್ರಜಾಪತಿ ದೇವತೆಗಳನ್ನೂ ಸೇರಿ ಹಿರಣ್ಯಗರ್ಭ ಆಳ್ತಾನೆ. ಹಿರಣ್ಯಗರ್ಭನೂ ಸೇರಿ ಎಲ್ಲರೂ ಪ್ರಜಾಪತಿಯನ್ನು ಸೇರಿ ದೇವತೆಗಳನ್ನೆಲ್ಲ ಆಳೋದು ಇವನು, ಈಶ್ವರನು ಅಂತಲ್ವಾ. ಇದರ ಮತಗಳು ತಿಳಿಸಿರುವಂತೆ ಇವನಿಗಿಂತ ಬೇರೆ ಜಾತಿಯವನಲ್ಲ. ನೋಡಿ, ಈ ಸಮಷ್ಟಿ ಅನ್ನೋದು ವ್ಯಷ್ಟಿಗಿಂತ ಬೇರೆ ಜಾತಿ ಅಲ್ಲ. ಯಾರೋ ಕೇಳಿದ್ರು ಸಮಷ್ಟಿ ವ್ಯಷ್ಟಿ ಅಂದ್ರೆ ಏನು, ಸ್ವಲ್ಪ ವಿಂಗಡಿಸ್ತೀನಿ ನೋಡಿ. ಸಮಷ್ಟಿ ವ್ಯಷ್ಟಿ ಅಂದ್ರೆ ಏನು ತಿಳ್ಕೊಳ್ಳಿ. ಸಮಷ್ಟಿ ಅನ್ನೋದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ವ್ಯಷ್ಟಿ ಹೋಗಿ ಬರೋದಿಲ್ಲ. ವ್ಯಷ್ಟಿ ಅನ್ನೋದು ಹೋಗ್ತಾ ಬರ್ತಾ ಇರುತ್ತೆ, ಸಮಷ್ಟಿ ಅನ್ನೋದು ಹೋಗೋದಿಲ್ಲ. ಅದರ ಅಂಶವೇ ಇದು. ದೃಷ್ಟಾಂತದ ನೋಡಿ, ದೊಡ್ಡ ಬೃಹತ್ತಾಗಿರೋ ಆಲದ ಮರ ಇದೆ, ಎಲೆಗಳಿದೆ, ಸಣ್ಣ ಸಣ್ಣ ಬೇರುಗಳಿದೆ, ಹಣ್ಣುಗಳು ಬಿಡುತ್ತೆ. ಇವೆಲ್ಲ ವ್ಯಷ್ಟಿಗಳು. ಆಲದ ಮರ ಸಮಷ್ಟಿ. ಗೊತ್ತಾಯ್ತಾ? ಇವಾಗ ಈ ವ್ಯಷ್ಟಿಗಳು ಬರ್ತಾ ಇರ್ತವೆ, ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಸಮಷ್ಟಿ ಹಾಗೆ ಇರುತ್ತೆ. ಸಮಷ್ಟಿಗೆ ಇದು ಬಂದು ಹೋಗೋದನ್ನು ಅದಕ್ಕೆ ನಷ್ಟ ಏನಿಲ್ಲ. ಅದು ಆಗಲೂ ಹೋಗುತ್ತೆ, ಹಾಗೇನು ಇಲ್ಲೂ ಹೋಗುತ್ತೆ. ಸಮಷ್ಟಿ ಅನ್ನೋ ಬ್ರಹ್ಮಕ್ಕೆ ಬಂದಮೇಲೆ ವ್ಯಷ್ಟಿನೂ ಇಲ್ಲ, ಸಮಷ್ಟಿನೂ ಇಲ್ಲ. ಗೊತ್ತಾಗಿಲ್ಲ ನಾನು ಹೇಳ್ತೀನಿ ನೋಡಿ. ಸಮಷ್ಟಿನೂ ಒಂದ್ಸಲ ಹೋಗುತ್ತೆ ಅಂತ ನೀವು ಹೇಳಿದ್ದು ಹೌದೇನಪ್ಪ. ಅದಕ್ಕೆ ಹೇಳಿದ್ದು ಈ ಅಶ್ವತ್ಥ ವೃಕ್ಷವನ್ನು ಹೊಡೆದು ಹಾಕು ಅಂತ ಭಗವದ್ಗೀತೆಯಲ್ಲಿ ಹೇಳಿದೆಯಲ್ಲ. ಹೊಡೆದಾಕು ಅಂದ್ರೆ ಏನರ್ಥ? ಜ್ಞಾನದಿಂದ ಹೊಡೆದಾಕು ಅಂತ ಹೇಳಿದೆ. ಜ್ಞಾನದಿಂದ ಹೊಡೆದ್ರೆ ಅವಾಗ ವ್ಯಷ್ಟಿನೂ ಇಲ್ಲ, ಸಮಷ್ಟಿನೂ ಇಲ್ಲ, ಬ್ರಹ್ಮ ಒಂದೇ ಇರೋದು. ಆದ್ದರಿಂದ ಅದು ಈ ವ್ಯಷ್ಟಿ ಸಮಷ್ಟಿ ಸಂಬಂಧ ಇದು. ಇಲ್ಲಿ ಈಶ್ವರನ ಸಮಷ್ಟಿ ಪ್ರಾಜ್ಞಾನದಲ್ಲಿ ವ್ಯಷ್ಟಿನಲ್ಲಿ ಸುಷುಪ್ತಾತ್ಮನ ವ್ಯಷ್ಟಿ. ಅದಾಯ್ತಾ? ಇವನು ಎಲ್ಲವನ್ನೂ ಅರಿವನು, ಇವನು ಸರ್ವಜ್ಞನು. ಈತನೇ ಅಂತರ್ಯಾಮಿ ಎಂದರೆ ಎಲ್ಲ ಪ್ರಾಣಿಗಳನ್ನು ಒಳಹೊಕ್ಕು ಹಿಡಿದಲ್ಲಿ ಇಟ್ಕೊಂಡಿರುವನು. ಇವನೇ ತಾನೇ, ಇವನು ಅಲ್ಲಿರೋದ್ರಿಂದ ತಾನೇ ಎಲ್ಲ. ಇವಾಗ ನಮ್ಮ ನಿದ್ದೆನೂ ಆಗುತ್ತೆ, ನಮ್ಮ ಸ್ವಪ್ನ ವ್ಯವಹಾರವೂ ಆಗುತ್ತೆ, ಜಾಗೃತ ವ್ಯವಹಾರ ಆಗುತ್ತೆ. ಅಲ್ಲಿ ಅವನೇ ಅಲ್ವೇ ಕಂಟ್ರೋಲ್ ಮಾಡ್ತಾ ಇರೋದು. ಸ್ಪಷ್ಟ ಆಗೋಯ್ತಲ್ಲ. ಜಡದಲ್ಲೂ ವ್ಯವಹಾರ ಇದೆಯಲ್ಲ, ಎಲ್ಲ ಸುತ್ತ ಇದೆಯಲ್ಲ, ನಾವೇನು ಮಾಡಲಿಲ್ಲ ಅದನ್ನು. ಅಂತರ್ಯಾಮಿ ಅಂದ್ರೆ ಅಲ್ಲೂ ಇದ್ದಾನೆ. ಇವಾಗ ನೋಡಿ, ಇವಾಗ ನಾವು ಏನೇನು ನೋಡ್ತೀವಲ್ಲ, ಸೂರ್ಯ ಚಂದ್ರ ಅದು ಇದು ಅಂತೆಲ್ಲ ನೋಡ್ತೀವಲ್ಲ, ಅದೆಲ್ಲದರಲ್ಲೂ ದೇವತೆಗಳಿದ್ದಾರೆ. ಕೊಲ್ಲರಿ ಹೇಳ್ತಾ ಇರೋದು. ಇವಾಗ ನೋಡಿ, ಕಲ್ಗೆ ಅಂದರೆ ಈ ಪೃಥ್ವಿಗೆಲ್ಲ ಸೇರಿ ಪೃಥ್ವಿ ದೇವತೆ ಅಂತಿದೆ, ಗೊತ್ತಾಯ್ತಲ್ವಾ. ಆ ದೇವತೆ ಅನ್ನೋದು ಚೇತನವೇ, ಆದ್ದರಿಂದಲೇ ಅದರಲ್ಲೆಲ್ಲ ವ್ಯವಹಾರ ನಡೆಯೋದು. ಇವಾಗ ಪೃಥ್ವಿ ಸುತ್ತ ಇಲ್ವೇ? ಅಲ್ಲಪ್ಪ, ಹೇಳ್ತೀನಿ ಕೇಳಿ. ಇವಾಗ ನಿಮ್ಮದೇ ಒಂದು ಉಗುರಿದೆ, ಅಲ್ಲಿ ಹಾಕ್ಬಿಟ್ರೆ ಅಲ್ಲಿ ಹಾಗೆ ಇರುತ್ತೆ. ಶರೀರದಲ್ಲಿ ಇರೋವರೆಗೆ ಬೆಳೀತಾ ಇರುತ್ತೆ, ಹೌದಾ ಅಲ್ವಾ? ಹಾಗೇ ಇಲ್ಲಿ ನೀವು ಪ್ರತ್ಯೇಕ ಅಂತ ಮಾಡಿದ್ರೆ ಅದು ಅದರ ತತ್ವೇ, ಅದು ಹೋಗುತ್ತೆ, ಪುನಃ ಸೇರಿಕೊಳ್ಳುತ್ತೆ. ಒಟ್ಟಿನಲ್ಲಿ ಪೃಥ್ವಿ ಯಾವಾಗಲೂ ಇರುತ್ತೆ. ಇವಾಗ ಟೇಬಲ್ ಅಂತ ಬೇರೆ ಇದೆ ಅಂತೂ ಹಾಗೇನೇ ಇದ್ಬಿಡಲ್ಲ, ಶಾಶ್ವತವಾಗಿ ಹೋಗುತ್ತೆ. ಒಂದ್ಸಲ ತುರ್ಗ ಮಣ್ಣಾಗುತ್ತೋ ಇಲ್ಲ. ಆದ್ದರಿಂದ ಪೃಥ್ವಿ ತತ್ವ ಅಂತ ತಗೊಂಡಾಗ ಒಂದು ದೇವತೆ, ಅದರೊಂದು ದೇವತೆ ಇದೆ, ವ್ಯವಹಾರ ನಡೆಸುತ್ತೆ. ಅದಕ್ಕೆ ಅಧಿದೇವತೆಗಳು ಅಂತ ಹೇಳಿರೋದು, ಗೊತ್ತಾಯ್ತಲ್ವಾ? ಅಧಿದೇವತೆಗಳ ಇಲ್ಲೆಲ್ಲ ವ್ಯವಹಾರ ಮಾಡ್ತಾ ಇರೋದು, ಎಲ್ಲರ ಶರೀರಗಳು ವ್ಯವಹಾರ ಮಾಡ್ತಾ ಇರೋದು. ಫಾಸಿಲ್ಲು ಏನಾದರೂ ಆಗಲಿ, ಫಾಸಿಲ್ಲು ಆಗಲಿ, ಫಾಸಿಲ್ಲು ಏನು ಶಾಶ್ವತವಾಗಿರ್ತೀಯ? ಅದೇ ವಸ್ತುಗಳಲ್ಲಿ ಜಡ ವಸ್ತುನಲ್ಲಿ ಸೈಂಟಿಫಿಕ್ ಆಗಿರಬೇಕು ಅಂದ್ರೆ ಆಟಮ್ಸು, ಎಲಿಮೆಂಟ್ಸು, ಎಲೆಕ್ಟ್ರಾನ್ಸು
ವಾಕ್ಸ್ ಅಂತ ಈ ತರ ತಗೋಬೋದಾ? ನೋಡಿ, ಅದ್ರ ಒಳಗಡೆ ಹೋದರೆ ಎಲ್ಲ ವ್ಯವಹಾರ ಇದೆಯೋ ಇಲ್ವೋ, ಆ ವ್ಯವಹಾರ ನಿಯಂತ್ರಣ ಮಾಡ್ತಾ ಇರೋದು ಆದಿದೇವತೆ, ಅವನಿಂದ ಮಾಡ್ತಾ ಇರೋ ಪರಮಾತ್ಮನು. ಎಷ್ಟು ಬಾರಿ ನಾವು ಸುಷುಪ್ತಿ ಹೋದ್ರೂ ಸ್ವರೂಪ ಜ್ಞಾನ ನಮಗಾಗಲ್ಲ. ಹೌದು. ಆದ್ರಿಂದ ಎಚ್ಚರದಲ್ಲಿ ನಾವೇನು ಕರ್ಕೋತೀವಿ ಈಗ, ಅದರಲ್ಲಿ ನಾವು ಇದಂ ಪ್ರತ್ಯಯ ತೆಗೆದು ಬರೀ ಅಹಂ ಪ್ರತ್ಯಯ ಉಪಾಸನೆನೇ ಈಶ್ವರಾನುಭೂತಿಗೆ ಸಾಧಕನ. ನೋಡಿ, ಇಲ್ಲಿ ನಾನು ಇದಂ ಪ್ರತ್ಯಯವನ್ನು ಬಿಟ್ಟು ಅಂತಂದ ನಾನು ಅಹಂ ಅಂತಂದರೆ ಆ ಅಹಂ ಯಾರು ಅಂತ ಮುಂಚೆ ತಿಳ್ಕೋಬೇಕು, ತೀರ್ಮಾನ ಆಗಬೇಕು. ಗೊತ್ತಾಯ್ತಾ? ಬರೀ ನಾನು ಬೇರೆ ಅಂತ ಅಷ್ಟೇ ತಿಳ್ಕೊಂಡ್ರೆ ಅದರಿಂದ ಲಾಭ ಏನಿಲ್ಲ. ಯಾಕೆ ಅಂದರೆ ನಾನು ಬೇರೆ ಅಂತ ಇವಾಗ ಬೇರೆ ಅಂತ ಗೊತ್ತೇ ಇದೆ ನನಗೆ, ಸುಷುಪ್ತಿನ ಬೇರೆ ಅಂತ ಗೊತ್ತಿಲ್ವ ನನಗೆ, ನಾನು ಬೇರೆ ಅಂತ ತಿಳ್ಕೊಂಡಿದ್ದೀನಿ, ಲಾಭ ಏನು? ಗೊತ್ತಾಯ್ತಲ್ಲ? ಆದ್ದರಿಂದ ಸಾಂಖ್ಯರವರೆಲ್ಲ ಏನು ಹೇಳ್ತಾರೆ, ಬೇರೆ ಅಂತ ತಿಳ್ಕೊಳ್ಳೋದೇ ನಿನ್ನ ಧ್ಯೇಯ ಅಂತಾರೆ. ನಾವು ಹೇಳಿದ್ರೆ ಬೇರೆ ಅಂತ ತಿಳ್ಕೊಳ್ಳೋದು ಈಗಲೂ ಗೊತ್ತೇ ಇದೆ ಬೇರೆ ಅಂತ, ನಿದ್ದೆ ಮಾಡಿದ್ರೆ ಗೊತ್ತಾಗುತ್ತೆ, ಏನು ಹೊಡೆದಾಡೋದು ಅದಕ್ಕೆ. ಆದ್ದರಿಂದ ತಾನು ಯಾರು ಅಂತ ತಿಳ್ಕೊಳ್ಳೋದು ಮುಖ್ಯ, ಬೇರೆ ಅಂತ ತಿಳ್ಕೊಳ್ಳೋದಲ್ಲ. ಎಚ್ಚರ ಮೂಲಕನೇ ಹೋಗ್ಬೇಕು. ವಿಚಾರ ಮಾಡಬೇಕಾದ್ರೆ ಎಚ್ಚರಿಕೆ ನಲ್ತಾನೆ, ಅರ್ಥಾಯ್ತಲ್ಲ? ಈತನೇ. ಆದ್ದರಿಂದ ನೋಡಿ, ಅಂದರೆ ಏನಾಯಿತು, ಎಲ್ಲ ವ್ಯವಹಾರವನ್ನೂ ನಿಭಾಯಿಸ್ತಾ ಇರೋದು ಅವನು. ಇದಕ್ಕೆಲ್ಲ ಫೋರ್ಸಸ್ ಬೇಕಲ್ಲ, ಎಲ್ಲ ಫೋರ್ಸಸ್ಸು ಸೇರಿದರೆ ಪ್ರಾಣ ಅಂತ. ಏನೇನು ಫೋರ್ಸಸ್ ಇದೆಯೋ ಈ ಜಗತ್ತಿನಲ್ಲಿ ಎಲ್ಲವೂ ಸೇರಿ ಪ್ರಾಣ ಅನ್ನೋದು. ಅದಕ್ಕೋಸ್ಕರನೇ ಭಾಷ್ಯಕಾರ ಬರೀತಾರೆ, ಪ್ರಾಣ ಅಂದ್ರೆ ಏನಪ್ಪ ಅಂದರೆ ಇವನು ಸರ್ವಾಧಿಕಾರಿ, ಈಶ್ವರನಿಗೆ ಸರ್ವಾಧಿಕಾರಿ. ಸರ್ವಾಧಿಕಾರಿ ಅಂದ್ರೇನು? CEO, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಎಲ್ಲ ಪ್ರಾಣನೇ ನಿರ್ವಹಿಸೋದು ಅಲ್ವಾ? ಈತನಿಂದಲೇ ಮೇಲೆ ಹಿಡಿದು ಬೇಸಯಿತ್ವ ಜಗತ್ತು ಹುಟ್ಟುತ್ತಿದೆ. ಆದ್ದರಿಂದ ಈತನೇ ಎಲ್ಲಕ್ಕೂ ಯೋನಿಯು. ಹೀಗಿರುವುದರಿಂದ ಭೂತಗಳಿಗೆ ಉತ್ಪತ್ತಿ ಪ್ರಲಯಗಳ ಆಗಿರೋದು ಈತನಿಂದಲೇ. ಅರ್ಥಾಯ್ತಲ್ಲ? ಜಾಗೃತ ಅವಸ್ಥೆಯಲ್ಲಿ ನಾವು ಮಾಡೋ ಕರ್ಮಗಳಿಗೆ ಫಲಗಳು ಉಂಟಾಗುತ್ತೆ, ಅಂದ್ರೆ ಪುಣ್ಯ ಪಾಪಗಳು ಬರುತ್ತೆ. ಆದ್ರೆ ಸ್ವಪ್ನಾವಸ್ಥೆಯಲ್ಲಿ ನಾವು ಯಾವ ಒಂದು ಕರ್ಮವನ್ನು ಮಾಡ್ತೀವೋ, ಅಂದ್ರೆ ಸ್ವಪ್ನಾವಸ್ಥೆಯಲ್ಲಿ ಆಗುವಂತ ಕರ್ಮಗಳಿಗೆ ಅದ್ರ ಫಲಗಳು ನಮಗೆ ಇಲ್ಲಿ ಉಪಯೋಗ ಇಲ್ಲ. ಅಂದ್ರೆ ಮುಂದೆ ಮುಕ್ತಿ ಆಗೋದಕ್ಕೆ ನಾವು ಯಾವ ಪುಣ್ಯ ಪಾಪ ಮಾಡಿರ್ತೀವೋ ಅದು ಅಲ್ಲಿಗೆ ಸ್ವಪ್ನದಲ್ಲಿ ಮನಸ್ಸು ಅನ್ನೋದು ಬಿಟ್ಟರೆ ವೇದಾಂತನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಪ್ನ ಯಾವ ರೀತಿಯಿಂದಾನು ನಮಗೆ ಉಪಯೋಗನೇ ಇಲ್ಲ. ಸ್ವಪ್ನದ ಇದರಿಂದಲೇ ಉಪಯೋಗ ಇಲ್ಲ, ಸ್ವಪ್ನವನ್ನು ಸಮೀಕ್ಷೆಯಿಂದ ಉಪಯೋಗ ಇದೆ. ಜಾಗೃತಿನಲ್ಲಿ ಸ್ವಪ್ನದಲ್ಲಿ ಏನಾಗ್ತಾ ಇದೆ ಅಂತ ಎಲ್ಲ ಚರ್ಚೆ ಮಾಡಿ ತಿಳ್ಕೊಳ್ಳೋದ್ರಿಂದ ಲಾಭ ಇದೆ. ಸ್ವಪ್ನದಲ್ಲ ಇದ್ಕೊಂಡು ನಾವೇನು ಸಾಧಿಸೋಕ್ಕಾಗಲ್ಲ, ಜಾಗೃತಿಗೆ ಬರಬೇಕು. ಜಾಗೃತಿನಲ್ಲೇ, ಸ್ವಪ್ನದಲ್ಲಿ ಫಲವಿಲ್ಲ, ಅಲ್ಲಿ ಪುಣ್ಯ ಪಾಪಗಳು ಎರಡೂ ಇಲ್ಲ. ದೃಷ್ಟ್ವೈವ ಪುಣ್ಯಂಚ ಪಾಪಂಚ ನ ಕೃತ್ವ. ಹೌದಾ? ಸುಮ್ಮನೆ ನೋಡ್ತಾ ಇರ್ತಾನಷ್ಟೆ. ನೋಡ್ತಾ ಇರ್ತಾನೆ ಅಂದ್ರೆ ಅಲ್ಲಿ ಆ ಪಾಪುಣ್ಯಗಳು ಅನುಗುಣವಾಗಿ ಸ್ವಪ್ನಗಳು ಬರ್ತಾ ಇರುತ್ತೆ, ಒಳ್ಳೆಯದು ಕೆಟ್ಟದ್ದು ಬರ್ತಾ ಇರುತ್ತೆ. ಸುಮ್ಮನೆ ನೋಡ್ತಾ ಇದ್ದಾನೆ ಅಷ್ಟೇ, ಅನುಭವಿಸೋದಿಲ್ಲ. ಅಯ್ಯೋ, ಪಾಪುಣ್ಯಗಳು ಅನುಭವಿಸಲ್ಲ. ಅಂದರೆ ಅಲ್ಲಿ ಏನೋ ನಾನು ದಾನ ಮಾಡಿದೆ ಅಂದರೆ ಪುಣ್ಯ ಇಲ್ಲ, ಅಲ್ಲಿ ಯಾರೋ ಕಪಾಳ ಕೊಡದೆ ಅಂದರೆ ಜೈಲ್ಗೆ ಯಾರೂ ಕರ್ಕೊಂಡು ಹೋಗಲ್ಲ. ದುಃಖ ಆದಾಗ ತಿಳಿಸ್ತಿ, ಸ್ವಪ್ನದಲ್ಲಿ ತೀವ್ರವಾದ ದುಃಖ ಆದಾಗ ದೇಹದಲ್ಲೂ ಇದಾಗುತ್ತೆ, ಯಾಕೆಂದರೆ ಆ ಹೆದರಿಕೆಗೆ ಎಚ್ಚೆತ್ಕೊಂಡ್ಬಿಡುತ್ತೆ ಅಷ್ಟೇ ಅಂತಲ್ಲ. ನೋಡಿ, ಈಗ ಇದಕ್ಕೆ ಕಾರಿಕೆಗಳು ಬರೀತಾರೆ. ಹಾಗೇನಂದ್ರೆ ಇಲ್ಲಿ ಒಂದು ಹೇಳ್ತಾ ಇರೋದೇನೋ, ನಾವು ವೈಶ್ವಾನರ, ತೈಜಸ, ಪ್ರಾಜ್ಞಾ ಅಂತ ಮೂವಾರನ್ನ ಹೇಳಿದ್ವಿ. ಹಾಗಾದ್ರೆ ಮೂವರು ಬೇರೆ ಬೇರೆಯವರ? ಅರ್ಥವಾಯ್ತಾ? ಹೇಳ್ತಾರೆ, ಇಲ್ಲ ಮೂವರು ಬೇರೆ ಬೇರೆವಲ್ಲ, ಒಬ್ಬನೇ ಈ ಮೂರಾಗಿ ತೋರ್ಕೋತಾ ಇದ್ದಾನೆ ಅಷ್ಟೇ.
ವ್ಯಷ್ಟಿನಲ್ಲೂ ಈ ಸ್ಟೇಟ್ಮೆಂಟ್ ಕರೆಕ್ಟು, ಸಮಷ್ಟಿನಲ್ಲೂ ಈ ಸ್ಟೇಟ್ಮೆಂಟ್ ಕರೆಕ್ಟು. ನೋಡಿ ಇವಾಗ ಹೇಳಿದ್ದೇನೋ, ಓ ವೈಶ್ವಾನರ ತೈಜಸ ಪ್ರಾಜ್ಞಾ ಅನ್ನೋದು ಸಮಷ್ಟಿನಲ್ಲೂ ತಗೋಬಹುದು, ವ್ಯಷ್ಟಿನಲ್ಲೂ ತಗೋತೀವಲ್ಲ. ವ್ಯಷ್ಟಿನಲ್ಲಾಗಲಿ ಸಮಷ್ಟಿನಲ್ಲಾಗಲಿ ಎಲ್ಲೊಂದು ಅದು ಒಂದೇ, ಗೊತ್ತಾಯ್ತಾ? ಅದನ್ನು ಹೇಳ್ತಾರೆ. ಇವಾಗ ಇದು ಕಾರಿಕೆಗಳು ಅಂದರೆ ಬಹಿಷ್ಪ್ರಜ್ಞೋ ವಿಭುರ್ವಿಶ್ವೋ ಹ್ಯಂತಃಪ್ರಜ್ಞಸ್ತು ತೈಜಸಃ ಗಹನಪ್ರಜ್ಞಸ್ತಥಾ ಪ್ರಾಜ್ಞಿ ಏಕೇವ ತ್ರಿಧಾ ಸ್ಮೃತಃ. ಒಂದಾಗುತ್ತ ಒಂದರಂತೆ ಮೂರು ಅವಸ್ಥೆಗಳಲ್ಲಿಯೂ ಇರುವುದರಿಂದಲೂ, ಒಂದೇ ಅಂತ ತೋರಿಸ್ತಾ ಇದ್ದಾರೆ ಈಗ ಭಾಷ್ಯಕಾರರು, ಅವನೇ ನಾನು ಎಂದು ನೆನಪಿನಿಂದ ಗುರುತು ಹಿಡಿಕೊಳ್ಳುವುದರಿಂದಲೂ, ಆತ್ಮನು ಮೂರು ಸ್ಥಾನಗಳಿಂತಲೂ ಬೇರೆ ಅಂತಲೂ, ಒಬ್ಬನೇ ಅಂತಲೂ, ಶುದ್ಧನೆಂತಲೂ, ಅಸಂಗಂತಲೂ ಸಿದ್ಧವಾಗುತ್ತದೆ. ನೋಡಿಪ್ಪ, ನಮ್ಮ ಅನುಭವ ನೋಡಿ, ನಮಗೆಲ್ರಿಗೂ ಸ್ಪಷ್ಟವಾಗಿ ಗೊತ್ತು ತಾನೆ, ಎಚ್ಚರಿಕೆಯಲ್ಲಿರೋನು ನಾನೇ, ಸ್ವಪ್ನದಲ್ಲಿರೋ ನಾನೇ, ಸುಷುಪ್ತಿಯಲ್ಲಿರೋ ನಾನೇ ಅಂತ ಗೊತ್ತಾಗ್ತಾ ಇದೆಯಲ್ವೋ? ಯಾವನು ಗೊತ್ತು ಮಾಡ್ಕೋತಾ ಇದ್ದಾನೋ ಅವನ ಮೂರಕ್ಕಿಂತ ಬೇರೆ ತಾನೆ. ಯಾವುದಾದ್ರೂ ಒಂದು ವಿಷಯ ಗೊತ್ತಾಯಿತು ಅಂದರೆ ನಾನು ಅದಕ್ಕಿಂತ ಬೇರೆನೇ ಇರಬೇಕು, ಅಂದರೆ ಗೊತ್ತಾಗೋಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಅರ್ಥ ಏನು ಅಂದರೆ, ನನಗೆ ಅಜ್ಞಾನ ಕಾಲದಲ್ಲೂ ಕೂಡ ನಾವುಗಳಿಂದ ಬೇರೆ ಅಂತ ಗೊತ್ತೇ ಇದೆ, ಗೊತ್ತಾಯ್ತಾ? ಆದ್ದರಿಂದ ನಾನು ಇದರೊಂದು ದೋಷಕ್ಕೂ ಸಿಕ್ಕಾಕೊಂಡ್ರೆ ಅಲ್ಲ ಅಂತಲೂ ಗೊತ್ತಾಗೋಯ್ತು. ಮೂರು ಸ್ಥಾನಗಳಿಂದ ಬೇರೆ ಅಂತಲೂ, ಒಬ್ಬನೇ ಅಂತಲೂ, ಶುದ್ಧನೆಂತಲೂ, ಅಸಂಗನೆಂತಲೂ ಸಿದ್ಧವಾಯಿತು. ನನಗೊಂದು ದೋಷನಿಲ್ಲ, ನಾನು ಶುದ್ಧವಾಗೇ ಇರಬೇಕು, ನನಗೊಂದು ಅಂಟ್ಕೊಂಡೇ ಇಲ್ಲ, ನಾನು ಬೇರೆ ಇದ್ದೇ ಇದ್ದೀನಲ್ಲ. ಅದು ನೋಡಿ, ಬೇರೆ ಇದ್ದೀನಿ, ಶುದ್ಧವಾಗಿದ್ದೀನಿ ಅಂತ ಈ ತರ್ಕ ಅರ್ಥವಾಗುತ್ತೆ, ಆದರೆ ಶುದ್ಧವಾಗಿ ನಿಲ್ಲೋದು ಕಷ್ಟವಾಗ್ತಾ ಇದೆ. ಒಟ್ಟೆ ಟ್ರ್ಯಾಜಿಡಿ ಅಲ್ಲ. ಎಷ್ಟು ಸೂಕ್ಷ್ಮವಾಗಿದೆ ನೋಡಿ ವಿಷಯ, ಗೊತ್ತಾಗ್ತಾ ಇದೆ. ಹೇಳಿದ್ರೆ ಹೌದು, ಹೇಳಿರೋದು ಕರೆಕ್ಟ್ ಆಗಿದೆ ಅಂತ ಗೊತ್ತಾಗ್ತದೆ. ಅದಕ್ಕೋಸ್ಕರನೇ ಶ್ರುತಿಯ ದೃಷ್ಟಾಂತ ಕೊಡುತ್ತೆ. ಏನು ಕೊಡುತ್ತೆ? ಓ ಮಹಾಮತ್ಸ್ಯಾದ ದೃಷ್ಟಾಂತ ಬರದಾಣಿ ಬರುತ್ತೆ. ಅಂದರೆ ಒಂದು ಮಹಾಮತ್ಸ್ಯ ಇದೆಯಂತೆ ಗಂಗಾ ನದಿನಲ್ಲಿ, ಅದು ಈ ದಡದಿಂದ ಆ ದಡಕ್ಕೆ ಹೋಗುತ್ತೆ, ಈ ದಡದಿಂದ ಆಳಕ್ಕೆ ಹೋಗುತ್ತೆ. ಅಷ್ಟೇ ಅಲ್ಲ, ಪ್ರವಾಹ ಹೀಗೆ ಹೋಗ್ತಾ ಇದ್ದರೆ ಅದು ಹೀಗೂ ಹೋಗುತ್ತೆ. ಈ ಪ್ರವಾಹ ನಮ್ಮನ್ನು ತಳ್ಳಿಬಿಡುತ್ತೆ, ಆ ಮಹಾಮತ್ಸ್ಯ ಅಂತ ತಡೆಯೋಕ್ಕಾಗಲ್ಲ. ಹಾಗೆ ಇವನಿದಾನಲ್ಲ, ಈ ಒಬ್ಬನು ಈ ಒಬ್ಬನೇ ಜಾಗೃತ ಸ್ವಪ್ನ ಸುಷುಪ್ತಿ ಸ್ವಪ್ನ ಜಾಗೃತ ನನಗೆ ಹೋಗ್ತಾ ಇದ್ದಾನೆ, ಬರ್ತಾ ಇದ್ದಾನೆ. ಅವನಿಗೇನೂ ಹಾಗೇ ಇಲ್ಲ, ಅವನಿಗೆ ಹಾಗೆ ಇದ್ದಾನೆ. ಆಯ್ತಾ? ಆದ್ದರಿಂದ ಇವರು ಮೂರಲ್ಲ, ಇವನೇ ಮೂರು ಥರ ತೋರ್ಕೊತಾ ಇದ್ದಾನೆ. ಜಾಗೃತಾವಸ್ಥಾಯಾಮೇ ವಿಶ್ವಾದೀನಾಂ ತ್ರಯಾಣಾಂ ಅನುಭವ ಪ್ರದರ್ಶನಾರ್ಥಾಯಂ ಶ್ಲೋಕ, ಅದನ್ನು ತೋರಿಸ್ತಾ ಇದ್ದಾರೆ, ವಿಶೇಷವಾಗಿ ತೋರಿಸ್ತಾರೆ. ಏನಂದರೆ, ದಕ್ಷಿಣ ಅಕ್ಷಮುಖೇ ವಿಶ್ವೋ ಮನಸ್ಯಂತಸ್ತು ತೈಜಸಃ ಆಕಾಶೇ ಚ ಹೃದಯ ಪ್ರಾಜ್ಞ ತ್ರಿಧಾ ದೇಹೇ ವ್ಯವಸ್ಥಿತ. ನೋಡಿ, ಈ ಮೂವರು ಒಂದೇ ಕಡೆ ಇದ್ದಾರೆ ಅನ್ನೋದು ತೋರಿಸ್ತಾ ಇದ್ದಾರೆ. ಬಲಗಡೆಯ ಕಣ್ಣೆಂಬ ದ್ವಾರವಿದೆಯಲ್ಲ, ಅದರಲ್ಲಿ ಪ್ರಧಾನವಾಗಿ ಸ್ಥೂಲ ವಿಷಯಗಳನ್ನು ಕಾಣುವನೆಂಬ ವಿಶ್ವನ ಅನುಭವ ಆಗುತ್ತದೆ. ಕಣ್ಣಿದೆಯಲ್ಲಪ್ಪ, ಕಣ್ಣಲ್ಲಿ ಪ್ರಧಾನವಾಗಿ ಸ್ಥೂಲಗಳನ್ನು ಕಾಣುವನೆಂಬ ವಿಶ್ವನ ಅನುಭವ ಆಗುತ್ತದೆ. ಇವಾಗ ನಾನೇ ಹೊರಗಡೆಯಿಂದ ನೋಡ್ತಾ ಇರೋದು, ನಾನೇ ಒಳಗಡೆ ಇದ್ಕೊಂಡು ಸ್ವಪ್ನ ನೋಡ್ತಾ ಇರೋದು, ನಾನೇ ನಿದ್ದೆ ಮಾಡ್ತಾ ಇರೋದು ಅಂತ ಗೊತ್ತಾಗಲ್ವೇ? ಅದು ವಿಶ್ವನ ಅನುಭವ. ಈ ಬಲದ ಕಣ್ಣಿನಲ್ಲಿರುವ ಪುರುಷನಲ್ಲ, ಇವನು ಇಂದ್ರನೆಂಬ ಹೆಸರಿನವನು.
ಶ್ರುತಿ ಹೇಳ್ತಾರೆ, ಕಾರಿಕಾಂದಲ್ಲಿ ಬಂದರೂ ಕೂಡ ಶ್ರುತಿ ಪ್ರಮಾಣ ಇಲ್ಲ ಅಂತ ತಿಳ್ಕೊಬೇಡಿ. ಈ ಬಲಗಣ್ಣಿನಲ್ಲಿರೋ ಪುರುಷ, ಅವನ ಹೆಸರು ಇಂಧ. ಗೊತ್ತಾಯ್ತಾ? ಇವಾಗ ಈ ವೈಶ್ವಾನರಿದ್ದಾನಲ್ಲ, ಅವನಿಲ್ಲಿ ವ್ಯವಹಾರ ಮಾಡ್ತಾ ಇದ್ದಾನೆ. ಹೇಗೆ ಮಾಡ್ತಾ ಇದ್ದಾನೆ? ಬಲಗಣ್ಣಿನಲ್ಲಿ ಇದ್ಕೊಂಡು ಮಾಡ್ತಾ ಇದ್ದಾನೆ. ಬಲಗಣ್ಣು ಅಂತ ಯಾಕೆ ಹೇಳಿದ್ರು? ಹೇಗೆ ಹೇಳಿದ್ರು? ಗೊತ್ತಾಯ್ತಾ? ಭಾಷೆಕಾರನೇ ಇಷ್ಟು ಹೇಳ್ತಾರೆ, ಬಲಗಣ್ಣಲ್ಲೇ ಪ್ರಧಾನವಾಗದೆ ಅದರಲ್ಲೇ ಬಲ ಹೆಚ್ಚಾಗಿರೋದು ಅಂತ ಹೇಳಿದ್ದಾರೆ. ಆದರೆ ಇತ್ತೀಚಿನ ರಿಸರ್ಚ್ ಪ್ರಕಾರ ಏನಿದೆ ಅಂದರೆ, ಬಲಗಣ್ಣು ಅನ್ನೋದಕ್ಕಿಂತ ಬಲಗಡೆ. ಗೊತ್ತಾ? ಈ ಮಿದುಳಿದೆಯಲ್ಲ, ಇದು 2 ಭಾಗ ಮಾಡ್ತಾರೆ. ಈ ಕಡೆ ಎಡಗಡೆ, ಬಲಗಡೆ ಅಂತಿದೆ. ಎಡಗಡೆ ಇರೋ ಭಾಗ ಬಲಗಡೆ ನೋಡೋಕ್ಕೆ ಒಂದೇ ಥರ ಇದ್ರೂ ಆಗೋ ವ್ಯವಹಾರಗಳು ಅತ್ಯಂತ ಭಿನ್ನವಾಗಿವೆ. ಎಡಗಡೆಯಿಂದ ವ್ಯವಹಾರಗಳಾಗುತ್ತೆ. ಮಗ್ಗಿಗಟ್ಟು ಮಾಡೋದು, ಶ್ಲೋಕ ಕಟ್ ಮಾಡೋದು, ಅದು ಇದೆಲ್ಲ ಇದೆಯಲ್ಲ, ಅಥವಾ ಕೆಲಸಗಳು ಮಾಡೋದು, ಓಡಾಡೋದು, ಇದೆಲ್ಲ ಇದೆಯಲ್ಲ, ಇದೆಲ್ಲ ಇಲ್ಲಿಂದಾಗುತ್ತೆ. ಈ ಬಲಗಡೆಯಿಂದ ಸೂಕ್ಷ್ಮ ವಿಚಾರಗಳ ಚಿಂತನೆ ಆಗುತ್ತೆ. ಈಗಿನ ಕಾಲದಲ್ಲಿ ದೃಷ್ಟಾಂತ ಕೊಡ್ತಾರೆ. ಸುಮ್ಮನೆ ಸೂರ್ಯ ಹುಟ್ಟನಪ್ಪ ಹೇಳಿ ಅಂತನ್ನೋದು ಈ ಕಡೆಯಿಂದ, ಸೂರ್ಯನ ಕಡೆ ನೋಡ್ಬಿಟ್ಟು ಒಬ್ಬ ಏನು ಸೂರ್ಯ ಎಷ್ಟು ಚೆನ್ನಾಗಿದೆ ಅಂತ ಹೇಳೋದು ಬಲಗಡೆಯಿಂದ ಅಂತಾರೆ. ಏನೋ ಅವರೆಲ್ಲ ಎಕ್ಸ್ಪೆರಿಮೆಂಟ್ಗಳದ್ದು ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಗೊತ್ತಾಯ್ತಾ? ಅಂದರೆ ಏನಾಯಿತು, ಈ ಸೂಕ್ಷ್ಮ ಭಾಗ ಕೆಲಸ ಮಾಡ್ತಾ ಇರೋದು ಬಲಗಡೆಯಿಂದ ಆಗ್ತಾ ಇದೆ ಅಂತಿದೆ. ಅದಕ್ಕೆ ಈ ಕಡೆ ಇರೋದು ಇಂದ್ರ, ಇಂದ್ರಾಣಿ ಅಂತ. ಅವನ ನಿಜವಾದ ಹೆಸರು ಇಂಧ. ಅವನ ಇಂದ್ರ ಅಂತ ಕರೀತಾರೆ. ಯಾತಕ್ಕೆಂದರೆ ದೇವತೆಗಳು ಪ್ರತ್ಯಕ್ಷ ದ್ವೇಷಿಗಳು. ಪರೋಕ್ಷ ಪ್ರಿಯ ಇವ ಹಿ ದೇವಾ ಅಂತ ಬರ್ತಲ್ಲಪ್ಪ. ಇವಾಗ ಯಾವ ರೀತಿ ಗಂಡನ್ನ ಹೆಸರಿಟ್ಟು ಕರೆಯೋದಿಲ್ಲ, ಅದಲ್ಲ, ರೀ ಬನ್ನಿ ಅಂತಾರಲ್ಲ, ಆ ರೀ ಅನ್ನೋದು ಹೆಸರಿಗೆ ಹಾಗೆ ಕರಿಬೇಕು. ಹಾಗೆ ದೇವತೆಗಳ ವಿಷಯದಲ್ಲಿ ಅವ್ರ ಹೆಸರಿಟ್ಟು ಕರಿಬಾರ್ದು. ಅದಲ್ಲ, ಆದ್ದರಿಂದ ಇಂಧ ಅಂತಾದರೂ ಇಂದ್ರ ಅಂತ ಕರೀತಾರೆ ಅವನ್ನ. ಇಂದ್ರ ಇರೋದು ಬಲಗಡೆ, ಇಂದ್ರಾಣಿ ಇರೋದು ಈ ಕಡೆ. ಅರ್ಧನಾರೀಶ್ವರ ಕೇಳಿದ್ದೀರಾ ಅಲ್ವಾ? ನೋಡಿ ಹೇಗಿದೆ. ಮೋಸ್ಟ್ ಅಲ್ಟ್ರಾ ಮಾಡರ್ನ್ ರಿಸರ್ಚ್ ಇದು ಬ್ರೈನ್ನಲ್ಲಿ ಸ್ಪಷ್ಟವಾಗಿದೆಯಲ್ಲ ಇಲ್ಲಿ ಅಲ್ವಾ? ಇಂಧನ ಎಂದರೆ ಪ್ರಕಾಶ ಗುಣವುಳ್ಳ ವಿಶ್ವಾಂದ್ರನು. ಇನ್ಯಾರು? ಆದಿತ್ಯಾಂತರ್ಗತನಾದ ವಿರಾಳಾತ್ಮನು. ವಿರಾಳಾತ್ಮನು ಎಲ್ಲೆಲ್ಲೂ ಇದ್ರೂ ಇಲ್ಲಿ ಅಲ್ಲಿರೋ ಆ ವಿರಾಳಾತ್ಮನು, ಸೂರ್ಯನಲ್ಲಿರೋ ವಿರಾಳಾತ್ಮನ ಕೆಲಸ ಮಾಡ್ತಾ ಇರೋದು ಇಲ್ಲಿ. ಎಲ್ಲಿ? ಕಣ್ಣುಗಳಲ್ಲಿ. ಅದಕ್ಕೆ ಒಂದು ಮೆಟ್ಲು ಇಳಿದು ಸೂರ್ಯನೇ ಕಣ್ಣುಗಳು ಇದು ಅಂತ, ಅಲ್ಲಿ ತೇಜಸ್ಸಿದೆ, ಇಲ್ಲೂ ತೇಜಸ್ಸಿದೆ. ಅರ್ಥ ಆಯ್ತಲ್ಲ? ಕಣ್ಣಿನಲ್ಲೂ ದೃಷ್ಟವಾಗಿದ್ದಾನೆ. ಅವನೇ ಎಷ್ಟು ರೂಪದಲ್ಲಿ ಅಜ್ಞಾನದ ನೋಡಿದ್ರೆ ನಾನು ನೋಡ್ತಾ ಇದ್ದೀನಿ ಅಂತಾನೆ. ದ್ರಷ್ಟ. ಒಂದು ಪ್ರಶ್ನೆ ಅಲ್ಲ, ಸೂರ್ಯನಲ್ಲಿರೋನು ಅವನು ವೈಶ್ವಾನ ದೊಡ್ಡವನು, ಬಲಗಣ್ಣಿನಲ್ಲಿ 2 ಕಣ್ಣು ಹಿಡಿದುಕೊಟ್ಟನು ನಾನಲ್ವೇ? ಬೇಕು ಅಂದ್ರೆ ಕಣ್ಣು ಮುಚ್ಕೋತೀನಿ, ಬೇಕು ಅಂತ ತೆಕ್ಕೋತೀನಿ, ನಾನಲ್ವೇ ಮಾಡ್ತಾ ಇರೋದು? ಅವನು ನಿಯಂತ್ರಣ ಮಾಡ್ತಾ ಇದ್ದಾರೆ. ಅರ್ಥವೇನೋ? ಇದು ಭಾಷ್ಯಕಾರದ ಪ್ರಶ್ನೆ. ಗೊತ್ತಾಗ್ತಾ ಇದೆಯಾ? ಏನೋ ಶ್ರುತಿ ಏನು ಹೇಳ್ತು? ನಮ್ಮ ಕಣ್ಣುಗಳು ನಿಯಂತ್ರಣ ಮಾಡ್ತಾ ಇರೋಣ ಅವನು ಅಂತ ಹೇಳ್ತು. ಹೇಗೆ? ನಾನಲ್ವೇ ಅಂತ ಪ್ರಶ್ನೆ. ಸಮಾಧಾನ ಆಗಲ್ಲ. ಆತ್ಮನಲ್ಲಿ ಸ್ವತಃ ಭೇದವನ್ನು ನಾವು ಒಪ್ಪುವುದಿಲ್ಲ. ಎಲ್ಲ ಭೂತಗಳ ಅಡಿಗಿರೋ ದೇವನು ಒಬ್ಬನೇ. ಹೌದಾನೆ?
ಇವಾಗ ನಾನೇ ಮಾಡ್ತಾ ಇದ್ದೀನಿ ಅಂತ ನೀನು ಹೇಳೋದೇ ಆದರೆ ಅವನು ನಿಜವಾಗ್ಲೂ ಅಲ್ಲ ಅಂತ ಆಗ್ಬಿಟ್ರೆ ಇದಕ್ಕಿದ್ದಾಗ ಒಂದು ಕಣ್ಣು ಮಿಟ್ಟಿಸೋಕೆ ಆಗೋದೇ ಇಲ್ವಲ್ಲಪ್ಪ, ಅಥವಾ ಕಣ್ಣು ತೆಗಿಯೋಕೆ ಆಗೋದೇ ಇಲ್ವಲ್ಲಪ್ಪ. ಅದೇ ಅದಕ್ಕೆ ನಿಂದೆ ಆಗಿದ್ದರೆ ನಿನ್ನ ಕಣ್ಣು ನೀನು ಕಳ್ಕೊಳ್ತಲೇ ಇರಲಿಲ್ಲ. ಅಲ್ಲಿಗೆ ಅರ್ಥ ಏನು? ಏನೋ ಭಗವಂತ ಕೊಟ್ಟಿದ್ದಾನೆ ಮಾಡ್ಕೊ ಅಂತಂತ ಅಷ್ಟೇ ತಾನೇ ಕೊಟ್ಟಿರೋದು. ನನ್ನ ಕರ್ಮ ಮುಗೀತು ಅಂದರೆ ಕಿತ್ಕೋತಾನೆ. ಆದ್ದರಿಂದ ನಾವೇ ನಿಯಂತ್ರಣ ಮಾಡ್ತಾ ಇದ್ವಿ ಅಂತ ತಿಳ್ಕೋಬಾರ್ದು. ಅರ್ಥ ಆಗ್ತಾ ಇದೆಯಾ? ಆದ್ದರಿಂದ ಎಲ್ಲ ಭೂತಗಳು ಇರೋರು ಏನು ಏಕೋ ದೇವ ಸರ್ವಭೂತೇಷು ಕೂಡ ಕ್ಷೇತ್ರಜ್ಞ ಮಾಮಿದ್ದ ಸರ್ವಕ್ಷೇತ್ರೇಷು ಭಾರತ ಅವಿಭಕ್ತಂಚ ಭೂತೇಷು ವಿಭಕ್ತಮಿಚ ಸ್ಥಿತಂ. ಈ ಮಾತನ್ನು ಸುಲಭವಾಗಿ ಅರ್ಥ ಮಾಡ್ಕೋಬೋದು, ಕಷ್ಟ ಇಲ್ಲ. ನೋಡಿ, ಇವಾಗ ಎಚ್ಚರಿಕೆಯಲ್ಲಿ ನಾವೆಲ್ಲ ಬೇರೆ 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 ಬೇರೆ, ಸ್ವಪ್ನದಲ್ಲೂ ನಾವೆಲ್ಲ ಬೇರೆ ಬೇರೆ, ನಿದ್ದೆನಲ್ಲಿ ನಾವೆಲ್ಲ ಬೇರೆ ಬೇರೆನೇ ಒಂದು ಬಂದಲ್ಲ ಅಲ್ಲೇ. ಅಲ್ಲಿಗೇನು ನಾನು ಒಂದೇ ಆಗಿರೋ ಇವನು ಅವಿಭಕ್ತನಾಗಿರೋ ಆತ್ಮನು ಅನೇಕ ದೇಹಗಳಲ್ಲಿದ್ದುಕೊಂಡು ವಿಭಕ್ತನಾಗಿರುವಂತೆ ತೋರ್ತಾ ಇದ್ದಾನೆ. ವಿಭಕ್ತನಾಗಿರುವಂತೆ ತೋರ್ತಾ ಇದ್ದಾನೆ. ನಿಜವಾಗ್ಲೂ ಅವನೊಬ್ಬನೇ ಇರೋದು. ನಮಗೆ ಗೊತ್ತೇ ಇದೆಯಲ್ಲ, ಇದು ಸ್ಪಷ್ಟವಾಗ್ತಾ ಇದೆಯಲ್ಲ. ಆದ್ದರಿಂದ ಇಲ್ಲಿ ಮುಂದೆ ಹೇಳ್ತಾರೆ, ಎಲ್ಲ ಕಿರಣಗಳು ಸಮಾನವಾದರೂ ಬಲಗಣ್ಣಿನಲ್ಲಿ ಅರಿವು ಚೆನ್ನಾಗಿರೋದು ಕಂಡು ಬರೋದ್ರಿಂದ ಅಲ್ಲಿಯೇ ವಿಶ್ವವಿದ್ದ ಅಂತ ಹೇಳಿದೆ. ಬಲಗಣ್ಣು ಅಂತ ಯಾತಿಗೆ ಹೇಳ್ತೋ? ಪ್ರಧಾನವಾಗಿದೆ ಅಂತ ಹೇಳ್ತೋ. ಹೌದಾ? ಅನ್ನೋದು ಇನ್ನು ಮುಂದೆ ಹೇಳ್ತಾ ಇದ್ದಾರೆ ಏನು, ಅಲ್ಲಿ ಒಬ್ಬನೇ ಪರಮಾತ್ಮನು 3 ಥರ ತೋರ್ಕೋತಾ ಇದ್ದಾನೆ ಅನ್ನೋದಕ್ಕೆ ಹೇಳ್ತಾ ಇದ್ದಾರೆ. ಈಗ ಬಲಗಣ್ಣಿನಲ್ಲಿರುವ ವಿಶ್ವನು ರೂಪವನ್ನು ನೋಡಿ ಕಣ್ಣು ಮುಚ್ಚಿಕೊಂಡು ಅದನ್ನೇ ನೆನೆಸಿಕೊಂಡು ಮನಸ್ಸಿನೊಳಗೆ ಕನಸಲ್ಲಿ ಕಾಣುವಂತೆ ವಾಸನಾ ರೂಪ ತೋರ್ಕೊಂಡು ಅದನ್ನೇ ಕಾಣುತ್ತಾನೆ. ಹೌದು ನೋಡಿ, ಸ್ವಪ್ನಕ್ಕೂ ಇದಕ್ಕೂ ಅಷ್ಟೇನು ವ್ಯತ್ಯಾಸ ಇಲ್ಲಪ್ಪ. ಕಣ್ಣು ಮುಚ್ಕೊಂಡ್ಬಿಟ್ರೆ ಎಲ್ಲ ಸ್ಮರಣೆ ಮಾಡಿಕೊಂಡ್ರೆ ಅದು ಸ್ವಪ್ನ ತರ್ತಾನೆ. ಈ ಇಂದ್ರಿಯ ಕೆಲಸ ಮಾಡ್ತಾ ಇಲ್ಲ ಅಲ್ಲ, ಇವಾಗ ಕಣ್ಣು ಮುಚ್ಕೊಂಡ್ರು ಕೆಲಸ ಮಾಡಲ್ಲ. ಸ್ವಪ್ನದಲ್ಲಿ ನೋಡಿದ್ದೇನೆ ನೀವು ಈಗಲೂ ನೋಡ್ತಾ ಇರ್ತೀಯ, ಅದೇನು ವ್ಯತ್ಯಾಸ ಇಲ್ಲ. ಇಲ್ಲಿ ಹಾಗೋ ಕನಸಿನಲ್ಲೂ ಹಾಗೆ. ಅಂದ್ರೇನು? ಕೇವಲ ಮನಸ್ಸಿನಿಂದಲೇ ಕೆಲಸ ಮಾಡೋದು ಏನಿದೆಯೋ ಅದು ತಾನೇ ಸ್ವಪ್ನ ಅಂದರೆ. ಇಂದ್ರಿಯಾಣಾಂ ಉಪರಮೆ ಮನೋ ಅನುಪರತಂ ಯದಿ. ಇಂದ್ರಿಯಗಳು ಕೆಲಸ ಮಾಡೋದು ಬಿಟ್ಬಿಟ್ಟು ಕೇವಲ ಮನಸ್ಸೊಂದೇ ಕೆಲಸ ಮಾಡ್ತಾ ಇದೆ, ಅದು ತಾನೇ ಸ್ವಪ್ನ ಅಂದರೆ. ಇವಾಗ ಅದು ಮಾಡಿದ್ರೆ ಅದೇ ತಾನೇ. ಅರ್ಥ ಆಯ್ತಾ? ಆದ್ದರಿಂದ ಮನಸ್ಸಿನೊಳಗಿರುವ ತೇಜಸ್ಸನು ವಿಶ್ವನೇ. ಎಚ್ಚರಿಕೆಯಲ್ಲಿ ಇದ್ಕೊಂಡೇ ತಿಳ್ಕೊತಾ ಇದ್ದೀನಲ್ಲ ನಾನು. ಗೊತ್ತಾಗಿಲ್ವ ಪಾಯಿಂಟು? ಎಚ್ಚರಿಕೆಯಲ್ಲಿ ಇದ್ಕೊಂಡೆ ಕಣ್ಣು ಮುಚ್ಕೊಂಡು ನಾನು ತಿಳ್ಕೊಂಡೆ. ಅಲ್ಲಿ ಕಣ್ಣು ಮುಚ್ಕೊಂಡಾಗ ನಾನು ತೇಜಸ, ಆದರೆ ನಾನು ಎಚ್ಚರಿಕೆಯಲ್ಲಿದ್ದೀನಿ ನನಗೆ ಗೊತ್ತು. ಸ್ಪಷ್ಟವಾಗ್ತಾ ಇದೆಯಲ್ಲ? ನಿಮ್ಗೆ ಗೊತ್ತಾಗ್ಲಿಲ್ವಾ? ಅಲ್ಲಪ್ಪ, ಎಚ್ಚರ ಆದ್ಮೇಲೆ ಅಲ್ಲಪ್ಪ, ಅಲ್ಲಿ ಪೂರ್ತಿ ಸಂಬಂಧನೇ ಬಿಟ್ಟು ಹೋಗುತ್ತೆ. ಇಲ್ಲಿ ಏನಾಗಿದೆ ಅಂದರೆ ಆ ಇಂದ್ರಿಯ ಕೆಲಸ ಮಾಡೋದು ಬಿಡಲಿಲ್ಲ, ನಾನು ನಿದ್ದೆ ಮಾಡಿಲ್ಲ, ಇಂದ್ರಿಯ ಕೆಲಸ ಮಾಡೋಕ್ಕೆ ಬಿಡಲಿಲ್ಲ ಅಷ್ಟೇ. ಈಗ ಕಣ್ಣು ಮುಚ್ಕೊಂಡ್ಬಿಟ್ಟು ನೋಡ್ಬಿಟ್ಟೆ. ಅವಾಗ ಏನಾಯಿತು? ನಿದ್ದೆ ಮಾಡದೇ ಇರೋದ್ರಿಂದ ನಾನು ಜಾಗ್ರತನಲ್ಲೇ ಇದ್ದೀನಿ, ಕಣ್ಣು ಮುಚ್ಕೊಂಡಿರೋದ್ರಿಂದ ಸ್ವಪ್ನಕ್ಕೆ ಹೋಗಿದ್ದೀನಿ. ಗೊತ್ತಾಯ್ತಲ್ಲೇನಪ್ಪ? ಅದನ್ನು ಒಂದೇ ಸಮಯದಲ್ಲಿ ನಾನು ನೋಡ್ಕೋತಾ ಇದ್ದೀನಲ್ಲ, ತೈಸನಾಗಿರೋನು ನಾನೇ ಅಂತ ಗೊತ್ತಾಗ್ತಾ ಇದೆಯಲ್ಲ. ಹೌದೇ ಹೌದು, ಶಾಸ್ತ್ರದಲ್ಲಿ ಅದನ್ನೇ ಹೇಳೋದು. ನಾವು ಏನು ಚರ್ಚೆ ಮಾಡಬೇಕಾದ್ರೂ ಜಾಗೃತ ದೃಷ್ಟಿಯಿಂದ ಮಾಡಬೇಕು. ಆದರೆ ಎಲ್ಲದಕ್ಕೂ ರೆಫರೆನ್ಸ್ ಪಾಯಿಂಟ್
ಸರಿ ಸರ್, ಎಚ್ಚರ ಎಲ್ಲಿ ಬಂತು? ಇಲ್ಲಲ್ಲ, ಅದು ಸರಿ ರೆಫರೆನ್ಸ್ ಪಾಯಿಂಟ್ ಅಂತ ಅವ್ರು ಹೇಳಿದ್ದು ಆ ಪದ ಇಟ್ಕೋಬೇಡಿ. ಅವ್ರ ಮನಸ್ಸಿನಲ್ಲಿ ಇರೋದಂದರೆ ಚರ್ಚೆ ಆಗೋದಲ್ಲ ಎಚ್ಚರದಲ್ಲಿ ಅಂತ. ಅದೇ ಅದಕ್ಕೋಸ್ಕರ ಇಲ್ಲೇನಪ್ಪ ಅಂದರೆ ಹಾಗೇನೆ ಎಚ್ಚರಿಕೆಯನ್ನಲ್ಲೇ ಪ್ರಾಜ್ಞೆನೂ ತೋರಿಸ್ಬೇಕು. ಹೇಗೆ ತೋರಿಸ್ತಾರೆ? ಹೃದಯದಲ್ಲಿ ಆಕಾಶ ಸ್ಮೃತಿ ಎಂಬ ವ್ಯಾಪಾರವು ನಿಲ್ಲಲಾಗಿ ಪ್ರಾಜ್ಞನು ಹೇಗೆ ಭೂತನ ಘನಪ್ರಜ್ಞೆ ಆಗುತ್ತಾನೆ? ಅವಾಗೇನಿಲ್ಲಪ್ಪ, ಏನೋ ಒಂದು ಅಟಿಯೋಗ ಅದು ಇದೊಂದು ಸ್ವಲ್ಪ ಮಾಡಿಬಿಟ್ಟು ಅಥವಾ ಏನು ಮಾಡಲಿಲ್ಲ, ಹಾಗೆ ಇದ್ಕೊಂಡು ಮನಸ್ಸನ್ನು ತಡೆದುಬಿಟ್ಟೆ ಅಂತ ಇಟ್ಕೊಳ್ಳಿ. ಮನಸ್ಸನ್ನು ತಡೆದುಬಿಟ್ರೆ ಹಾಗೆ ಆಗುತ್ತೆ. ಅಂದ್ರೇನು, ಸುಷುಪ್ತಿಯಲ್ಲಿದ್ದ ಹಾಗೆ ಇರುತ್ತೆ, ಜಾಗೃತಿನಲ್ಲಿ ಇದ್ಕೊಂಡು ಕೂಡ. ಗೊತ್ತಾಯ್ತಾನೆ ಹೇಳ್ತಾ ಇರೋದು? ಆದ್ದರಿಂದ ನಾನೇ ವ್ಯಷ್ಟಿಯಲ್ಲಿ ವಿಶ್ವನಂತೆ ತೈಸನಂತೆ ಪ್ರಾಜ್ಞನಂತೆ ನಾನೇ ತೋರ್ಗೊತಾ ಜಾಗೃತ ಒಂದೇ ಅವಸ್ಥೆ ಎಲ್ಲ ಗೊತ್ತಾಗ್ತಾ ಇದೆಯಲ್ಲ. ಯಾಕೆಂದರೆ ಮನಸ್ಸಿನ ವ್ಯಾಪಾರವೂ ಅಲ್ಲಿರೋದಿಲ್ಲ. ಅವುಗಳಿಲ್ಲವಾದರೆ ಯಾವ ವಿಶೇಷವೂ ಇಲ್ಲದೆ ಹೃದಯದಲ್ಲಿಯೇ ಪ್ರಾಣ ರೂಪದಲ್ಲಿ ನಿಲ್ಲಬೇಕು. ಏನಪ್ಪ? ಎಚ್ಚರದಲ್ಲಿರ್ತಕ್ಕಂಥ ಮನಸ್ಸೇ ಸ್ವಪ್ನದಲ್ಲೂ ಮನಸ್ಸು ಅದೇ ಇರುತ್ತೆ. ಯಾಕೆ ಅದು ನಾನು ವಿಶ್ವ ಅಂತ ಯಾಕೆ ಅನ್ಕೊಳಲ್ಲ? ಸ್ವಪ್ನದಲ್ಲಿ ಯಾಕೆ ನಾನು ಅಲ್ಲ, ಅನ್ಕೊಳಲ್ಲ? ಹೇಳ್ತೀನಿ. ಅಲ್ಲಿ ಏನಾಗಿದೆ ಅಂದರೆ ಪೂರ್ತಿ ಇಂದ್ರಿಯಗಳ ಸಂಬಂಧ ತಪ್ಪು ಹೋಗ್ಬಿಟ್ಟು ಇಂದ್ರಿಯಗಳ ಕೆಲಸ ಎಲ್ಲ ಇಂದ್ರಿಯಗಳು ನಿಂತೋಗ್ಬಿಟ್ಟಿದೆ. ಇಲ್ಲಿ ಹಾಗಾಗಿಲ್ಲ. ನಾನು ಕಣ್ಮುಚ್ಕೊಂಡಿದ್ದೀನಿ, ನಾನು ಇನ್ಯಾವುದಕ್ಕೂ ಸರಕು ಇವಾಗ ಸ್ಪರ್ಶಕ್ಕೂ ಅವಕಾಶ ಕೊಟ್ಟಿಲ್ಲ, ಗೊತ್ತಾಯ್ತಾ? ಶಬ್ದಕ್ಕೂ ಅವಕಾಶ ಕೊಡಲಿಲ್ಲ. ಒಂದು ರೂಮು ಆ ಥರ ಮಾಡಿದ್ದೀನಿ, ಶಬ್ದ ಇಲ್ಲ, ಸ್ಪರ್ಶ ಇಲ್ಲ, ರೂಪ ಇಲ್ಲ, ಕಣ್ಮುಚ್ಕೊಂಡಿದ್ದೀನಿ, ರಸ ಗಂಧಗಳಿಲ್ಲ. ಇವಾಗ ಏನು ಹೆಚ್ಚು ಕಡಿಮೆ ನಿದ್ದೆ ಬಂತೋ ಇಲ್ಲಪ್ಪ, ಅದನ್ನ ಎಚ್ಚರಿಕೆಯಲ್ಲಿದ್ದೀನೋ ಇಲ್ಲ. ಇನ್ನು ಮುಂದೆ ಆದರೆ ಕಣ್ಣು ಇಟ್ಕೊಂಡಿದ್ದೀನಿ, ಕಣ್ಣಿರೋದನ್ನು ನನಗೆಲ್ಲ ಕಾಣಿಸ್ತಾ ಇದೆ, ಅದರಿಂದ ಎಚ್ಚರಿಕೆ ಅಂತ ಗೊತ್ತಾಗ್ತಾ ಇದೆ. ಕಣ್ಣು ಮುಚ್ಕೊಂಡೆ, ಅವಾಗ ಎಚ್ಚರಿಕೆಯಲ್ಲಿದೆ ಅಂತ ನಂಗೆ ಗೊತ್ತು. ಎಚ್ಚರದ ಸ್ಮೃತಿ ಹೋಗುತ್ತೆ, ಕನಸಿನವ್ ನಾನು ಅಂತ ಆಗ್ತೀನಿ, ಎಚ್ಚರದವನು ನಾನು ಅಂತ ಹೋಗುತ್ತೆ ನನ್ನ ಮನಸ್ಸು. ಇಲ್ಲ, ಹಾಗಲ್ಲ ಇವರೇ. ನಿದ್ದೆ ಬರೋದಕ್ಕೂ ಎಚ್ಚರದಲ್ಲ ಇಟ್ಕೊಂಡು ಕಣ್ಣು ಮುಚ್ಕೊಳ್ಳೋದಕ್ಕೂ ವ್ಯತ್ಯಾಸವಿಲ್ವೇ? ಗೊತ್ತಾಯ್ತಲ್ಲ? ಆದ್ದರಿಂದ ಇಲ್ಲಿ ಮೂರು ಅನುಭವ ಒಬ್ಬನೇ ಕಾಲದಲ್ಲಿ ಆಗ್ತಾ ಇದೆ. ಅದು ಒಂದು ಏಕಾಲದಲ್ಲ, ಕಣ್ಣು ಮುಚ್ಕೊಂಡ್ರೆ ಗೊತ್ತಾಗುತ್ತೆ. ಮನಸ್ಸು ಇನ್ನೂ ಒಳಗೆ ಹಾಕ್ಬಿಟ್ರೆ ಸ್ವಪ್ನದ ಸುಷುಪ್ತಿದು ಅನುಭವಕ್ಕೆ ಬರುತ್ತೆ. ಅದಲ್ಲ, ತೈಸನೆಂದರೆ ಹಿರಣ್ಯ ಗರ್ಭನು, ಅವನು ಮನಸ್ಸಿನಲ್ಲಿರ್ತಾನೆ. ಗೊತ್ತಾಯ್ತಲ್ಲ? ಮುಂದೆ ಅಲ್ಲಿಗೇನಾಯಿತು? ಏನು ತೋರಿಸ್ತಾ ಇರೋದು ಅಂದರೆ ಇಲ್ಲಿ ಒಬ್ಬನೇ ನಿಜವಾಗಲೂ ಎಲ್ಲವೂ ಆಗಿರ್ತಕ್ಕಂಥದ್ದು. ಮುಂದೆ ಅವರು ಕಾರ್ಯಕ್ರಮ ಅದೇ ತಾನೇ ಹೇಳಿದ್ದು, ಶಾಸ್ತ್ರದ ನಾವು ಕೇಳೋದು ಅದೇ ತಾನೇ. ಒಂದೇ ಪರಮಾತ್ಮನೇ ಉಪಾಧಿ ಭೇದದಿಂದ ವೈಶ್ವಾನರನು ತೈಸನು ಪ್ರಾಜ್ಞ ಆಗಿದಾರೋ ಇಲ್ವೋ? ಬ್ರಹ್ಮವೇ, ಶುದ್ಧ ಬ್ರಹ್ಮವೇ ಪ್ರಕೃತಿ ಅನ್ನೋ ಉಪಾಧಿಯಿಂದ ಈಶ್ವರನಾಗಿದೆ. ಗೊತ್ತಾಯ್ತಾ? ಆಮೇಲೆ ಹುಟ್ಟಿದಂಥ ಮನಸ್ಸು, ಸಮಷ್ಟಿ ಬುದ್ಧಿ ಮುಖಾಂತರ ಅದೇ ಪರಬ್ರಹ್ಮವೇ ಹಿರಣ್ಯಗರ್ಭನು ಅಂತಾಗಿದೆ. ಆಮೇಲೆ ಹಿರಣ್ಯಗರ್ಭನು ಪಂಚಭೂತಗಳನ್ನು ಸೃಷ್ಟಿ ಮಾಡ್ದ. ಆ ಪಂಚಭೂತಗಳ ಉಪಾಧಿ ದೃಷ್ಟಿಯಿಂದ ನೋಡಿದ್ರೆ ಅವನೇ ಪ್ರಜಾಪತಿ ಅಂತಾಗಿದ್ದಾನೆ, ವೈಶ್ವಾನರ ಅಂತಾಗಿದ್ದಾನೆ. ಅಲ್ಲಿಗೆ ಒಬ್ಬನೇ ಎಲ್ಲ ರೂಪಗಳು ತೋರ್ಕೊಂಡಿದ್ದಾನೆ. ಇದು ಶಾಸ್ತ್ರದಿಂದ ಗೊತ್ತಾಗುತ್ತೆ ನಮಗೆ. ಆದರೆ ಕಾರಿಕಾಕಾರ ಏನು ತೋರಿಸ್ಕೊಡ್ತಾ ಇದ್ದಾರೆ ಅಂದರೆ, ಶಾಸ್ತ್ರದಿಂದ ಗೊತ್ತಾಗಬೇಕಾಗಿಲ್ಲಪ್ಪ, ನೀನೇ ನೋಡ್ಕೋಬೋದು ಅಂತ ಇದ್ದಾರೆ. ಹೇಗೆ ಅಂದರೆ, ನೋಡಪ್ಪ, ನಿನಗೇನೇನೆ ಎಚ್ಚರದಲ್ಲಿರೋವಾಗಲೇ ನಾನು ನಿದ್ದೆ ಮಾಡ್ತಾ ಇರೋನು ನಾನೇ, ಸ್ವಪ್ನ ನೋಡ್ತಾ ಇರೋನು ನಾನೇ, ಎಚ್ಚರಿಕೆಯಲ್ಲಿರೋ ನಾನಂತ ಗೊತ್ತಾಗ್ತಾ ಇದೆಯೋ ಇಲ್ವೋ? ಅಲ್ಲಿ ನೀನೊಬ್ಬನೇ ₹3 ಅಂತ ಆಯ್ತೋ ಇಲ್ವೋ? ಇದು ಎಷ್ಟಿಗಾಗೋಯ್ತು, ಇನ್ನು ಸಮಷ್ಟಿಗೆ. ಗೊತ್ತಾಯ್ತಾ? ಸಮಷ್ಟಿ ತಗೊಂಬಂದ್ರು, ನೋಡಪ್ಪ, ಆಯಾ ವಿಷಯಗಳ ವ್ಯಾಪಾರ ತಗೋ. ಅಲ್ಲಿ ಮನಸ್ಸು ಅಂತಂದರೆ
ಮನಸ್ಸನ್ನು ಕಂಟ್ರೋಲ್ ಮಾಡ್ತಾ ಇರೋದು ಅವನು ತಾನೆ. ಅದನ್ನ ಹಿರಣ್ಯಗರ್ಭ ಅನುಭವಿಕೊಂಡ ಅಂತ ಅರ್ಥ. ಹೀಗೆ ಸಮಷ್ಟಿನಲ್ಲಾಗಲಿ ವ್ಯಷ್ಟಿನಲ್ಲಾಗಲಿ ಇರೋದು ಒಬ್ಬನೇ ಅಂತನ್ನೋದನ್ನು ಯುಕ್ತಿಯಿಂದ ತೋರಿಸ್ಕೊಡ್ತಾ ಇದ್ದಾರೆ ಕಾರಿಕಾಕಾರರು. ಅರ್ಥ ಆಗ್ತಾ ಇದೆಯಾ? ಇನ್ನು ಮುಂದಕ್ಕೆ ಹೋಗೋದು ಸ್ವಲ್ಪ ಕ್ಲಿಷ್ಟವಾಗುತ್ತೆ. ಅದು ಇನ್ನೇನಾದರೂ ಒಂದು 2 ನಿಮಿಷ ಪ್ರಶ್ನೆ ಇದ್ದರೆ ಕೇಳ್ಬೋದು. ಒಂದು 5 ನಿಮಿಷ. ಏನಪ್ಪ? ಒಂದು ನಿಮಿಷ. ಇಲ್ಲ ಬರೀ ಸ್ವಪ್ನಕ್ಕೆ ಹೋಗ್ಬಿಟ್ವಿ ಅಂತಲ್ಲ, ಸ್ವಪ್ನದ ಅನುಭವ ಇಲ್ಲಿ ಪಡ್ಕೋತಾ ಇದ್ದೀವಿ ಅಂತ ಹೇಳ್ತಾ ಇರೋದು. ಹಾಗಲ್ಲಪ್ಪ, ಅದರ ಅನುಭವ ಇಲ್ಲೂ ಪಡ್ಕೋಬಹುದು ಅಂತ. ಇವಾಗ ಸ್ಯಾಂಪಲ್ಲು ಇವಾಗ ನೋಡಿ, ಸ್ವಪ್ನ ಅಂದ್ರೆ ಏನಪ್ಪ? ಸ್ವಪ್ನ ಅಂದರೆ ಇಂದಿನಲ್ಲಿ ಕೆಲಸ ಮಾಡ್ತಾ ಇಲ್ಲ, ಮನಸ್ಸು ಕೆಲಸ ಮಾಡ್ತಾ ಇದೆ, ಅಷ್ಟೇ ತಾನೇ ಸ್ವಪ್ನ ಡೆಫಿನೇಷನ್ನು. ಇವಾಗ ನಾನು ಯಾವುದೋ ಒಂದು ಸ್ಪೆಷಲ್ ರೂಮ್ ಮಾಡ್ಕೊಂಡಿದ್ದೀನಿ. ಒಂದು ಸ್ಪೆಷಲ್ ರೂಮ್ನಲ್ಲೇನೋ ಟೆಂಪರೇಚರ್ ಕಂಟ್ರೋಲ್ ಇದೆ, ಆದ್ದರಿಂದ ನನಗೆ ಸ್ಪರ್ಶ ಗೊತ್ತಾಗ್ತಾ ಇಲ್ಲ. ಗೊತ್ತಾಯ್ತಾ? ಒಂದೇ ಕಡೆ ಕೂತ್ಕೊಂಡ್ಬಿಟ್ಟಿದ್ದೀನಿ, ಆದ್ದರಿಂದ ನನಗೆ ಮುಟ್ತಾ ಇರೋದು ಅನ್ನೋದು ಭಾವನೂ ಇಲ್ಲ, ಶಬ್ದ ಕೇಳಿಸ್ತಾ ಇಲ್ಲ, ಯಾವುದೂ ಇಲ್ಲ, ಎಲ್ಲ ಸೌಂಡ್ ಪ್ರೂಫ್. ಅದು ಇನ್ನೇನೋ ಕಣ್ಣು ಮುಚ್ಕೊಂಡ್ಬಿಟ್ರೆ ಅದಕ್ಕೋಸ್ಕರ ರೂಮು ಕಾಣಿಸ್ತಿಲ್ಲ, ರಸಗಂಧಗಳು ಇಲ್ವೇ ಇಲ್ಲ. ಗೊತ್ತಾಯ್ತಾ? ಆದರೆ ಕಣ್ಣು ತೆಗೆದ್ರೆ ನಂಗೆ ರೂಮ್ ಕಾಣಿಸುತ್ತೆ, ಎಚ್ಚರಿಕೆ. ಕಣ್ಣು ಮುಚ್ಕೊಂಡ್ರೆ ನಂಗೆ ರೂಮ್ ಕಾಣಿಸಲ್ಲ. ಆದರೆ ಎಚ್ಚರಿಕೆಯಲ್ಲಿ ಇದೇನೋ ಇಲ್ವೋ? ಕಂಟ್ರೋಲ್ ಸಿಚುವೇಶನ್. ನ್ಯಾಚುರಲ್ ಆಗಲ್ಲ, ಕಂಟ್ರೋಲ್ ಸಿಚುವೇಶನ್ ಹೇಳ್ತಾ ಇರೋದು. ನಿಮ್ಗೆ ಅನುಭವಕ್ಕೆ ಬರೋಕ್ಕೆ ಸಾಧ್ಯ ಅಂತ ತೋರಿಸ್ತಾ ಇದ್ದಾರೆ. ಇದೇನು ತೋರಿಸ್ತಾ ಇರೋದು ಅಂದರೆ ಸ್ಯಾಂಪಲ್ ತೋರಿಸ್ತಾ ಇದ್ದಾರೆ. ಈ ಸ್ಯಾಂಪಲ್ ನೋಡಿದ್ರೆ ನಿಂಗೆ ಒಬ್ಬರೇ ಮಾಡ್ತಾ ಇರೋದು ಅಂತ ಗೊತ್ತಾಗಕ್ಕೆ ಅವಕಾಶವಿದೆ. ಹೌದು, ಎಲ್ಲ ಕಮ್ಮಿ ಮಾಡ್ಕೊಳ್ತಾನೆ ಇದ್ದೀವಿ ಹೋಗೋದಕ್ಕೆ. ಅಲ್ಲ, ಸುಷುಪ್ತಿ ಸರಿ, ಸ್ವಪ್ನದ್ದು ಬರಬೇಕಲ್ಲ. ಏನಪ್ಪ ಅಲ್ಲೇನು ಕೇಳಿದಲ್ಲ ನೀವು? ಜಾಗ್ರತ್ನಲ್ಲೇ ಸುಷುಪ್ತಿ ಅನುಭವ ತಗೊಂಡ್ರೆ ಪ್ರವಚನ ಕೇಳಬೇಕಾಗಿಲ್ಲ. ಪ್ರವಚನ ಆಗ್ತಾ ಇರೋದು ಕೇಳಿಸಲ್ಲ ಅಂತ ಆಗುತ್ತೆ ಅಷ್ಟೇ. ಆಮೇಲೆ ಹೌದು, ಈ ಏಕೀಭೂತ ಅನ್ನೋದು ಇವಾಗ ನೋಡಿ, ಕೊನೆಯಲ್ಲಿ ಪ್ರಾಜ್ಞನನ್ನು ತೋರಿಸೋವಾಗ ಎಚ್ಚರಿಕೆಯಲ್ಲಿ ನೀನು ನೋಡ್ಕೊಂತ ಹೇಳಿದ್ರ, ಅಲ್ಲೇನು ಹೇಳಿದ್ರು? ಮನಸ್ಸು ನೀನು ಹೃದಯಾಕಾಶದಲ್ಲಿ ನಿಲ್ಲಿಸ್ಬಿಟ್ರೆ ಏನು ಮನಸ್ಸಿನ ಕೆಲಸ ನಿಂತು ಹೋಗುತ್ತೆ ಅಂತ ಹೇಳಿದ್ರು. ನಿಮ್ಗೆ ಅನುಭವಕ್ಕೆ ಬಂತಾ? ಬರಲಿಲ್ಲ, ಹೌದಾನೆ? ಆದರೆ ಕೊನೆ ಪಕ್ಷ ಗೊತ್ತು, ಪ್ರಾಣಾಯಾಮ ಅದು ಇದು ಮಾಡಿದ್ರೆ ಮನಸ್ಸು ಕೆಲಸ ಮಾಡೋದು ನಿಲ್ಲುತ್ತೆ ಅಂತ ಗೊತ್ತೋ ಇಲ್ವೋ? ಅಷ್ಟಿಟ್ಕೊಳ್ಳಿ. ಇದನ್ನು ಒಂದು ಸ್ಯಾಂಪಲ್ ತೋರಿಸ್ತಾ ಇದ್ದಾರೆ, ಹೀಗೆ ಆಗೋದು ಸಾಧ್ಯ. ಗೊತ್ತಾಯ್ತಾ? ಆದ್ದರಿಂದ ಸುಮ್ಮನೆ ಆಗಿ ನಿಂತ್ಕೊಂಡ್ಬಿಟ್ರೆ ಮನಸ್ಸು ನಿಂತು ಹೋಗುತ್ತೆ, ಎಚ್ಚರಿಕೆಯನ್ನೆಲ್ಲ ಇಷ್ಟು ಆಗುತ್ತೆ ಅನ್ನೋದಕ್ಕೋಸ್ಕರ ಹೇಳಿದ್ದಾರೆ. ಏನಪ್ಪ? ಎಚ್ಚರದಲ್ಲಿರುವಾಗ ಕಲ್ಪನಾ ಲೋಕದಲ್ಲಿ ವಿಹರಿಸ್ತಾನಲ್ವೇ, ಅವಾಗ ಯಾವುದು ಬಾಕಿ ಪ್ರಜ್ಞೆ ಏನೂ ಇರಲ್ಲ, ಕನಸಿಗೆ ಸಮಾನ ಮನಸ್ಸು, ಕನಸಿಗೆ ಸಮಾನ ಅಂತ ಅಷ್ಟೇ. ಅಂದರೆ ಸುಮ್ಮನೆ ವಿಹರಿಸ್ತಾ ಇದ್ರೆ ಅದೆಲ್ಲ ಕನಸಿಗೆ ಸಮಾನವೇ. ಇವಾಗ ಹೇಳೋದು ಉಂಟಲ್ಲ, ಏನೋ ಕಲ್ಪನೆ ಮಾಡ್ಕೊಂಡು ಕೂತ್ಕೊಂಡಿರ್ತಾನೆ ಅಂತ ಇದಲ್ಲಪ್ಪ. ಆಗಲ್ ಕನಸು, ಡೇ ಡ್ರೀಮಿಂಗ. ಸರಿ ಸರಿ, ಆಗಲ್ ಕನಸು. ಆಮೇಲೆ ಏನು? ಏನಮ್ಮ?
ಒಂದು ಅನ್ಸುತ್ತೆ. ನಾವು ಅದನ್ನ ಆ ಸ್ಯಾಂಪಲ್ ಬೇಡ, ನಮ್ಗೆ ಜಾಸ್ತಿನೇ ನಾವು ಅದರಲ್ಲೇ ತಲ್ಲೀನರಾಗಬೇಕು ಅಂತಂದ್ರೆ ಮನಸ್ಸನ್ನು ನಿಗ್ರಹ ಮಾಡಿಕೊಂಡು ಆ ಸುಷುಪ್ತಿಯನ್ನ ಜಾಗೃತಾವಸ್ಥೆಯಲ್ಲೇ ಸ್ವಲ್ಪ ಜಾಸ್ತಿ ಅನುಭವಿಸಕ್ ಸಾಧ್ಯನಾ? ಹೌದಮ್ಮ, ಅದನ್ನು ಮಾಡೋದು ಹಾಗೆ. ಅದನ್ನೇನೆಂದರೆ ಅದಕ್ಕೆ ತತ್ವ ತಿಳ್ಕೋಬೇಕು. ತತ್ವ ತಿಳ್ಕೊಂಡು ನಾನು ಆ ಪರಬ್ರಹ್ಮವೇ ಅಂತ ಶಾಸ್ತ್ರ ಹೇಳ್ಕೊಟ್ಟಿದೆಯಲ್ಲ, ಅದನ್ನ ಇಟ್ಕೊಂಡ್ರೆ ಅಲ್ಲಿ ಏನೂ ಇಲ್ಲ, ಸುಷುಪ್ತಿಯಲ್ಲಿ ತಾನೇ ಇರುತ್ತೆ. ಆದ್ದರಿಂದ ಆ ಬ್ರಹ್ಮದಲ್ಲಿ ಎಚ್ಚರಿಕೆಯನ್ನಲ್ಲೇ ಮನಸ್ಸನ್ನು ಲೀನ್ ಮಾಡ್ತಾ ಇರೋದು ಕಲ್ತ್ಕೊಂಡ್ರೆ ಆವಾಗ ಸಿದ್ಧಿಸುತ್ತೆ. ಅದಕ್ಕೆ ನಿಧಿಧ್ಯಾಸನ ಅಂತಾರೆ. ಆಮೇಲೆ ಆಚೆ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಿ